ಚಿಕ್ಕ ವಯಸ್ಸಿಗೆ ಅಲ್ಲ, ಯೂಶ್ವಲಿ ದೊಡ್ಡವರಿದ್ರೆ ಚಿಕ್ಕ ವಯಸ್ಸಿಗೆ ನಾವು ತಾಯಿ ಗರ್ಭದಲ್ಲಿರೋವಾಗ ಹೇಗಿದ್ವಿ ಅನ್ನೋದು ಗೊತ್ತಾಗತ್ತಂತೆ. ಆಮೇಲೆ ಅದು ಹಿಂದೆ ಸಾಯೋಕ್ಕೆ ಮುಂಚೆ ಹಿಂದಿನ ಜನ್ಮದಲ್ಲಿ ಏನಾಯಿತು ಅನ್ನೋದು ಕೂಡ ನೋಡೋಕ್ಕಾಗ್ತಿತ್ತಂತೆ. ಅದಕ್ಕೆ ಅವರು ಈ ಒಂದು ಟೆಕ್ನಿಕ್ನ ಕಂಟಿನ್ಯೂ ಮಾಡಿದ್ರು. ಯಾರಿಗೇನೇ ಪ್ರಾಬ್ಲಮ್ ಇದ್ರೂ ಈ ಥರ ಪಾಸ್ಟ್ ಲೈಫ್ ರೆಗ್ರೆಷನ್ ಥರ ಮಾಡಿ ಅಥವಾ ಲೈಫ್ ಬಿಟ್ವೀನ್ ಲೈಫ್ಸ್ ಅಂತ ಹೋಗ್ತಾಯಿದ್ರು. ಪಾಸ್ಟ್ ಲೈಫ್ ರೆಗ್ರೆಷನ್ ಯಾರಿಗೆ ಅಂದರೆ, ಕೆಲವು ಕಾರಣ ಇದೆ, ನೋವುಗಳಿರುತ್ತೆ, ಅದನ್ನು ಸರಿ ಮಾಡೋಕ್ಕೆ ಪಾಸ್ಟ್ ಲೈಫ್ಗಾದರೂ ಹೋಗ್ತಾರೆ. ಕೆಲವರೆಲ್ಲ ಸಂತೋಷವಾಗಿರುತ್ತೆ, ಆದರೆ ಏನೋ ಒಂದು ಮಿಸ್ ಆಗಿದೆ ನಮ್ಮ ಲೈಫಲ್ಲಿ ಅಂದಾಗ ಲೈಫ್ ಬಿಟ್ವೀನ್ ಲೈಫ್ಸ್ಗೆ ಹೋದಾಗ ಗೊತ್ತಾಗುತ್ತೆ. ಸೊ ಲೈಫ್ ಬಿಟ್ವೀನ್ ಲೈಫ್ಸಲ್ಲಿ ನಾವು ನೋಡಿದ್ವಿ, ಸತ್ತ ತಕ್ಷಣ ಏನಾಯಿತು, ನಮ್ಮ ಆತ್ಮ ಮೇಲೆ ಹೋಗುತ್ತೆ, ನಮ್ಗೆ ಯಾವ ಥರ ಫೀಲಿಂಗ್ಸು ಇರೋಲ್ಲ, ನೋವು ಇರೋಲ್ಲ, ಅನಾರೋಗ್ಯ ಇರೋಲ್ಲ, ಅಶ್ವು ಅದೇನೂ ಇರೋಲ್ಲ. ಬಟ್ ಜನರೆಲ್ಲ ತುಂಬ ಡಿಸ್ಟರ್ಬ್ ಆಗಿರ್ತಾರೆ, ಅಳ್ತಾ ಇರ್ತಾರೆ ಸತ್ತಿದ್ದಾರೆ ಅಂದ್ಬಿಟ್ಟು. ಯಾಕೆ ಅಳಬಾರ್ದು? ಆ ಡಿಸ್ಟರ್ಬೆನ್ಸ್ ಮೈಂಡ್ ಇದ್ದರೆ ನಾವು ಹೇಗೆ ಆತ್ಮಗಳು ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಅವ್ರು ಹೇಳಬೇಕು ಅಂದ್ಕೊಳ್ತಾರೆ, ಬೇಜಾರು ಮಾಡ್ಕೋಬೇಡಿ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಬೇಕು ಅಂತಾರೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಅಂಥದ್ದು ಕೆಲವು ಸನ್ನಿವೇಶಗಳು ನೋಡಿದ್ವಿ. ಈ ಥರ ಇದರಲ್ಲಿ ಟೋಟಲು 15 ಇರುತ್ತೆ. ಆಮೇಲೆ ಕೆಲವರು ಸೂಸೈಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದಕ್ಕೆ ಶಿಕ್ಷೆ ಇರುತ್ತಾ? ಆ್ಯಕ್ಚುಲಿ ಸೂಸೈಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಒಂದು ಸ್ಟೇಜ್ ಆಗುತ್ತೆ. ಪ್ಲಸ್ ಅವ್ರು ಜಸ್ಟ್ ಅಡುಗೆ ಮಾಡಿದ್ದು ಊಟನ ತಿಂದಿರ ಆಗೋಗುತ್ತೆ ಅಷ್ಟೇ. ಅವ್ರಿಗೇನು ಮಾಡ್ತೀರಾ, ಅಶ್ವಾದರೆ ಮತ್ತೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಆ ಥರ ಕೆಲವರು ತುಂಬ ತಪ್ಪು ಮಾಡ್ತಾರೆ, ಬೇರೆಯವ್ರ ಜೀವನನ ಆಲ್ಟರ್ ಮಾಡಿಬಿಡ್ತಾರೆ, ತುಂಬ ಭಯಂಕರ ಕೊಲೆ ಮಾಡೋದು. ಇಂಥವ್ರಿಗೂ ಕೂಡ ಅವ್ರಿಗೆ ಸ್ಪೆಷಲಾಗಿ ಸಪ್ರೇಟಾಗಿ ಕರ್ಕೊಂಡೋಗಿ ಒಂದು ಕೌನ್ಸಿಲಿಂಗ್ ಥರ ಮಾಡ್ತಾರೆ. ಯಾರು ಮಾಡೋದು? ಅಲ್ಲೊಬ್ಬರು ಗೈಡ್ ಇರ್ತಾರೆ. ನಮಗೊಂದು ಅರ್ಥ ಆಯಿತು, ಪ್ರತಿಯೊಬ್ಬರಿಗೂ ಒಬ್ಬರು ಗೈಡ್ ಇರ್ತಾರೆ. ಆ ಗೈಡ್ಗೊಬ್ಬರು ಗೈಡ್ ಹೆಡ್ ಇರ್ತಾರೆ. ಆಮೇಲೆ ನಾವೊಂದು ನೋಡ್ವಿ, ಕಲರ್ಸ್ ಇರುತ್ತೆ, ಆತ್ಮಗಳಿಗೆ ಕಲರ್ಸ್ ಇರುತ್ತೆ, ವೈಟು, ಪರ್ಪಲ್ಲು ಹಾಗೆ ಎಲ್ಲ ಅಂತ. ಅದಾದಮೇಲೆ ಯೂಶ್ವಲಿ ಸತ್ತ ತಕ್ಷಣ 3 ಥರ ಆತ್ಮಗಳು ಇರ್ತಾರೆ. ಎಲ್ಲ ಆತ್ಮ ಒಂದೇ, ಬಟ್ ಅದರ ಬೆಳವಣಿಗೆ ಮೇಲೆ ಬಿಗಿನರ್ ಅಂದರೆ ಹೊಸದಾಗೆ ಫ್ರೆಷರಾಗೆ ಕಾಲೇಜ್ಗೆ ಹೇಗೆ ಹೋಗ್ತಾರೆ ಆ ಥರ ಬಿಗಿನರ್ ಸೋಲು. ತುಂಬ ಸತಿ ಬಂದು ಹೋಗಿರ್ತಾರಲ್ಲ ಅವರು ಅಡ್ವಾನ್ಸ್ ಸೋಲು. ಸ್ವಲ್ಪ ಇಂಪ್ರೂವ್ ಆಗ್ತಾ ಇರೋರನ್ನ ಇಂಟರ್ಮೀಡಿಯೇಟ್ ಸೋಲ್ ಅಂತ ಹೇಳ್ತಾರೆ. ಅವರು ಅಡ್ವಾನ್ಸ್ ಸೋಲ್ಸ್ ಏನಂದರೆ ಯಾವಾಗಲೂ ಬರ್ತಾಯಿದ್ದೀನಿ ಇಲ್ಲಿ ಅಂದ್ಬಿಟ್ಟು ಆರಾಮಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಷ್ಟು ಜನ್ಮಗಳು ಎತ್ತಿದ್ರೆ ಅಷ್ಟು ಅವ್ರು ಕಲಿತಾ ಇರ್ತಾರೆ, ಅದು ಅಡ್ವಾನ್ಸ್ಡ್ ಸೋಲ್. ಸೊ ನಾನು ಲಾಸ್ಟ್ ಟೈಮ್ ನಿಲ್ಲಿಸಿದ್ದು ಇಲ್ಲಿ ಅಡ್ವಾನ್ಸ್ಡ್ ಸೋಲ್ ಅನ್ನೋ ಕಡೆ. victim is going to be punished, or the man who is a criminal. There are two ways are there. It is to be taken by the people. ಒಂದು ಪ್ರಶ್ನೆ ಇದೇ ಥರ ಒಂದು ಕೇಸ್ ಬರುತ್ತೆ ಅವ್ರಿಗೆ. ಏನಾಗಿರುತ್ತೆ, ವಿಕ್ಟಿಮ್ ಅಲ್ಲ, ಯಾರು ಪನಿಷ್ ಮಾಡಿದ್ರು ಕ್ರಿಮಿನಲ್. ಎಸ್, ಅಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಒಂದು ಅಮ್ಮಗೆ ತುಂಬ ಪ್ರಾಬ್ಲಮ್ ಕೊಟ್ಟಿರ್ತಾನೆ ಒಬ್ಬ ಅಪ್ಪ ಅವರ ಲೈಫ್ಗೆ. ಅದೇನಾಗುತ್ತೆ, ನೆಕ್ಸ್ಟ್ ಜನ್ಮದಲ್ಲಿ ತಾನು ಹೆಣ್ಣಾಗಿ ಹುಟ್ಟಿ ಅನುಭವಿಸ್ಬೇಕು ಅಂತ ಮಾಡ್ತಾರೆ. ಇಮಿಡಿಯೇಟಾಗಿ ಹುಡ್ತಾರೆ ಅವರು, ಯಾಕಂದರೆ ಅಂಥವು ಸ್ವಲ್ಪ ಕಷ್ಟಪಡಬೇಕಿರುತ್ತೆ. ಮತ್ತು ಇನ್ನೊಂದು ಅಪ್ಪ ಏನು ಮಾಡ್ದ, ಅವರು ದೊಡ್ಡ ರಾಜ ಆಗಿದ್ದ, ಅವನು ಮರಣದಂಡನೆ ಕೊಟ್ಟ. ಏನಕ್ಕೆ, ಅಶ್ವಾಗ್ತಿದೆ ಅಂದ್ಬಿಟ್ಟು ಹೋಗಿ ಸೆಕ್ಯೂರ್ಡ್ ಮಾಡಿರೋ ಊಟನೆಲ್ಲ ತೊಗೊಂಡು ಅವ್ರ ತಾಯಿ ಎಲ್ಲರೂ ತೊಗೊಂಡಿರ್ತಾರೆ. ಬಟ್ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ರು. ಅವ್ರ ಮಗ ರಾಜ ಅಲ್ವಾ, ಆ ಅಪ್ಪ ಹೇಳಿದ್ದು ರೂಲ್ಸು ಬ್ರೇಕ್ ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟರು. ಯಾವ ಥರ ಶಿಕ್ಷೆ ಕೊಟ್ಟರು, ತಲೆನ ಹೊಡೆದು ಅಮ್ಮನ ಸಾಯಿಸ್ಬಿಟ್ರು. ಸೊ ಆ ಕಾರಣಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಏನಾಯಿತು, ಅವರು ತಾಯಿಯಾಗೆ ನೆಕ್ಸ್ಟ್ ಹುಟ್ಟಿ ಆ ಮಗುನ ಒಂದು ಚರ್ಚ್ ಹತ್ರ ಬಿಡೋ ಥರ ಆಯಿತು. ಆ ಜನ್ಮದಲ್ಲಿ ಅವ್ರಿಗೆ ಬಂಧಗಳು ಮಿಸ್ ಆಗಿರೋದನ್ನು ಫೀಲ್ ಆಯಿತು. ಯಾಕೆ, ಹಿಂದೆ ಒಂದು ಯಾವುದೋ ಒಂದು ಕಾಲದಲ್ಲಿ ಆ ಮಗು ಆ ಅಪ್ಪ ಅವ್ರ ಅಮ್ಮನಿಗೆ ಪ್ರಾಬ್ಲಮ್ ಮಾಡಿರ್ತಾರಲ್ವ, ಅದ್ರ ಬದಲು ಬೇರೆ ಥರ ಶಿಕ್ಷೆ ಕೊಡ್ಬೋದಿತ್ತಲ್ಲ, ಅಷ್ಟು ವರ್ಸ್ಟಾಗೆ ಕೊಡಬೇಕಾಗಿಲ್ಲ. ಅದು ಮರಣದಂಡನೇ ಬೇರೆ, ಬಟ್ ಜನರಿಗೆಲ್ಲ ಹೇಳಿ ತಲೆಯನ್ನು ಹೊಡೆದು ಆ ಥರ ಶಿಕ್ಷೆ ಕೊಡ್ತಾರೆ. ಎಸ್, ಅದಕ್ಕೆ ಆ ಥರ ಆಗಿ ಅವ್ರಿಗೆ ಇನ್ನೊಂದು ಸಾಕು ತಂದೆ ತಾಯಿಗಳು ಸಿಗ್ತಾರೆ. ಸಾಕು ತಂದೆ ತಾಯಿಗಳು ಏನು ಮಾಡ್ತಾರೆ, ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಅವರು ಹೀಗೆ ಇರಬೇಕು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಈ ವ್ಯಕ್ತಿ ದೊಡ್ಡವನಾದಮೇಲೆ ಯೂಶ್ವಲಿ ಒಂದು ಕಂಪ್ನಿ ಇಟ್ಟಿರ್ತಾರೆ, ಕೆಲಸ ಎಲ್ಲ ಇಟ್ಟಿರ್ತಾರೆ. ತುಂಬ ಜನ ಬಿಟ್ಟು ಹೋಗೋದು, ಅವ್ರು ಸರಿಯಾಗಿ ಕಂಪ್ನಿನೂ ನಡೀತಾ ಇರೋಲ್ಲ, ಅವನಿಗೆ ಸ್ವಲ್ಪ ಕೋಪ ಬರೋ ಥರದ್ದು ಅಂಥದ್ದೆಲ್ಲ ಆಯಿತು. ಆಮೇಲೆ ಏನು ಮಾಡಿದ್ರು, ಈ ರಿಗ್ರೆಷನ್ ಅಂತ ಮಾಡಿದಾಗ ಅವ್ರಿಗೆ ಹೇಳ್ತಾರೆ, ನೀನು ಈ ಥರ ಮಾಡಿದ್ದೆ, ಅದಕ್ಕೆ ನೀನು ಕಲಿಬೇಕು,
ಏನು ಕಲಿಬೇಕು, ಆ ಬಂಧಗಳ ವ್ಯಾಲ್ಯೂ ನಿನಗೆ ಗೊತ್ತಾಗಬೇಕು ಅಂದ್ಬಿಟ್ಟು ಈ ಜನ್ಮದಲ್ಲಿ ಬಂಧಗಳು ಇಲ್ದಿರ ಹುಟ್ಟಿರೋದ್ರಿಂದ ನಿಂಗೆ ಆ ಬಂಧದ ವ್ಯಾಲ್ಯೂ ಗೊತ್ತಾಯಿತು ಯಾವ ಇದಾಗಿ. ಸೊ ಇಲ್ಲಿ ಒಂದು ಹೆಣ್ಣಿಗೆ ತೊಂದರೆ ಕೊಟ್ಟವ್ನಿಗೆ ತಾನು ಹೆಣ್ಣಾಗಿ ಹುಟ್ಟಿ ತುಂಬ ಜನರಿಂದ ನೋವು ಪಟ್ಟು ಅಪ್ಪ ಹೆಣ್ಣಿಗೆ ಈ ಥರ ನೋವು ಆಗಬಾರ್ದು ಅಂತ ಅವನಿಗೆ ಅನಿಸೋ ಥರ ಆಯಿತು. ಅದೊಂದು ಸ್ಟೇಜು. One day he will also be victimized. ಎಸ್, ದ ರೀಸನ್ ಈಸ್ ಈ ಶುಡ್ ರಿಯಲೈಸ್. ಇಲ್ಲಿ ನಾವು ಯಾರಿಗೂ ಪನಿಷ್ಮೆಂಟ್ ಅಂತ ಕೊಡೋದಿಲ್ಲ, ರಿಯಲೈಸೇಷನ್ ಆಗಬೇಕು. To that extent, what is the length of time has been wasted? ಎಸ್ ಎಸ್, Very long. It is a very lengthy time. ಸಾವಿರಾರು ವರ್ಷ ಬೇಕಾಗತ್ತೆ. ಒಬ್ಬರು ಹೊಟ್ಟೆ ಉರಿ ಅನ್ನೋದನ್ನು ಹೋಗೋದಕ್ಕೆ 1000 ವರ್ಷಗಳು ಜನ್ಮ ಎತ್ತಬೇಕಾಗಿತ್ತಂತೆ. ಕೌಂಟ್ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ಯು. ನೀನು ಎಷ್ಟು ಬೇಗ ಕಲ್ತ್ರೆ ನಿಮ್ಗೆ ಅಷ್ಟು ಒಳ್ಳೇದು. ಈಗ ನಮಗೆ ಈ ಜನ್ಮದಲ್ಲಿ ಏನೋ ಒಂದು ಗೊತ್ತಾಯಿತು, ಓಕೆ ಅಪ್ಪ ಈ ಥರ ಪ್ರಾಬ್ಲಮ್ ಆಯಿತು, ನಾವು ರಿಯಲೈಸ್ ಆಗಿ ಸರಿ ಮಾಡಿಕೊಂಡ್ರೆ ಓಕೆ. ಕೆಲವ್ರು ಗೊತ್ತಿಲ್ದಿರ ಅಜ್ಞಾನವಾಗಿ ಮಾಡ್ತಾರೆ, ಅಂದರೆ ಅವ್ರಿಗೆ ಗೊತ್ತಿಲ್ಲ ಏನಾಗತ್ತೆ ಫ್ಯೂಚರಲ್ಲಿ ಅಂತ ಯೋಚನೆ ಮಾಡಲ್ಲ, ಆ ಥರ ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಥರ ಒಂದು. ಸೊ ಇದು ಪ್ರಶ್ನೆಗೆ ಉತ್ತರ ಸಿಗ್ತಲ್ಲ. ಬಟ್ ನಾ ಸೂಸೈಡ್ ಮಾಡ್ಕೊಂಡು ಕೊಲೆ ಮಾಡಲಿ, ನೀನು ಮಾಡಿದ್ಯಪ್ಪ ತಪ್ಪು ಅಂತ ರಿಯಲೈಸ್ ಮಾಡ್ತಾರೆ. ನೀವು ನೇಣುಗಂಬ ಎತ್ತೋವಾಗ ನಾವು ಅಬ್ಸರ್ವ್ ಮಾಡಿರ್ಬೇಕು, ನೀವು ಯಾರು ನೋಡಿರಲ್ಲ, ಬಟ್ ಈಗ ಕೇಳಿದ್ದೀವಿ, ಎಲ್ಲ ಆರೋಗ್ಯ ಚೆನ್ನಾಗೆ ಮಾಡಿಸಿ ನೇಣುಗಂಬ ಎತ್ತುತ್ತಾರೆ. ಕೇಳಿದ್ದೀರಾ? ಹಾಂ, ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನೇಣುಗಂಬ ಎತ್ತೋದು. ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಇವರು ದಿವ್ಯ ಅವ್ರು ತೊಗೋತಿದ್ರು ಕ್ಲಾಸು, ಓಷನ್ ಆಫ್ ಥಿಯೋಸಫಿ ಅಂತ. ಅದರಲ್ಲಿ ಅವ್ರು ಹೇಳಿದರು ಯಾಕೆ ಮರಣದಂಡನೆ ಜಾಸ್ತಿ ಕೊಡಲ್ಲ ಅಂತ. ಅವರ ನೊಂದು ಆ ಕ್ರೂರತ್ವ ಕೋಪದಲ್ಲಿ ನಾವೇನಾದರೂ ಅವ್ರನ್ನ ಸಾಯಿಸಿದ್ರೆ ಆ ಆಸ್ಟ್ರಲ್ ಪ್ಲೇನಲ್ಲಿ ಅವ್ರಿಗೆ ಆ ಶಕ್ತಿ ಜಾಸ್ತಿ ಆಗಿ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವ್ರು ಇನ್ನೊಬ್ಬರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಪ್ರಚೋದಿಸ್ತಾರೆ. ಸೊ ಕೊಲೆನೂ ಅಷ್ಟೇ, ಕೆಟ್ಟ ಯೋಚನೆಗಳು ಅಷ್ಟೇ. ಮತ್ತು ಇನ್ನೂ ಕೆಲವು ಆತ್ಮಗಳು, ಇವಾಗ ಯಾರೋ ಸೈಂಟಿಸ್ಟು ಇಲ್ಲ ಯಾರಾದರೂ ಇರ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಐಡಿಯಾಸ್ ಎಲ್ಲ ಬರುತ್ತೆ. ಅವುಗಳು ಕೂಡ ಮೇಲೆ ಇನ್ನೊಬ್ರು ಇರ್ತಾರೆ, ಕೆಲವರು ಇರ್ತಾರೆ, ಅವರು ಪ್ರಚೋದಿಸೋದು. ಅಂದರೆ ಓಕೆ ನೆಕ್ಸ್ಟು ಈ ಐಡಿಯಾ ಬರಲಿ. ನಮ್ಗೆ ಕೆಲವರು ಸೈಲೆಂಟಾಗಿ ಕೂತ್ಕೊಳ್ತಾರೆ, AR ರೆಹಮಾನ್ ಅಂತೆ, ಇವರ ಕೆಲವರು ಸೈಂಟಿಸ್ಟ್ಗಳು ಹೊಸದು ಕಂಡುಹಿಡ್ದಿರೋರು, ರಾಮಾನುಜಾಚಾರ್ಯ ಅವರೆಲ್ಲನೂ ಒಂಥರ ಸೈಂಟಿಸ್ಟ್ ಹೆಸರು ಗೊತ್ತಿಲ್ಲ, CV ರಾಮನ್. ರೀಸೆಂಟಾಗಿ ಒಂದು ಮೂವಿ ಕೂಡ ಬಂತು, ಅವ್ರಿಗೆ ಫಾರ್ಮುಲಾಸ್ ಎಲ್ಲ ಬರೀತಾರೆ, ಎಲ್ಲ ಬರೆದು ಕೊಡ್ತಾರೆ. ಬಟ್ ಸೈಂಟಿಫಿಕ್ ರಾಮಾನುಜನ ಮ್ಯಾಥಮೆಟಿಷಿಯನ್ ಅವರು ಹೇಳ್ತಾರೆ ಎಲ್ಲ ಫಾರ್ಮುಲಾಸ್ ಬರುತ್ತೆ. ಅವರು ಬ್ರಾಹ್ಮಣರು, ತುಂಬ ದೇವಿ ಆರಾಧನೆ ಮಾಡೋರು. ಬಟ್ ಅವ್ರು ಕೇಳ್ತಾರೆ, ಅವ್ರಿಗೆ ಯಾರೋ ಹೆಡ್ಡು, ಏನದು ಫಾರ್ಮುಲಾ ಅಂತ ಕೇಳಿದ್ರೆ ಹೇಗೆ ಬಂತು ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಜಸ್ಟ್ ಹಾಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಒಂದು ರೀತಿ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನೊಂದು, ನಮಗೆ ವಿಲ್ ಪವರ್ ಅನ್ನೋದು ಗಟ್ಟಿಯಾಗಿದ್ದರೆ, ಇಲ್ಲ ನನಗೆ ಬೇರೆಯವ್ರು ಇನ್ಫ್ಲುಯೆನ್ಸ್ ಮಾಡಲ್ಲ, ಇದು ಹಿಡನ್ ಸೈಡ್ ಆಫ್ ಥಿಂಗ್ಸಲ್ಲಿ ನೋಡಿದ್ದೀರಲ್ಲ, ಯಾವುದಾದ್ರೂ ಒಂದು ಜಾಗಕ್ಕೆ ಹೋದರೆ ಅದು ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ, ಒಳ್ಳೆ ಜಾಗ ಕೆಟ್ಟ ಜಾಗ ಅಂತೆಲ್ಲ ಇರುತ್ತೆ. ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಅವೆಲ್ಲ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇದ್ದರೆ ಯಾವುದೇ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಇರಲಿ, ಕೆಟ್ಟ ಆತ್ಮಗಳು ಬಂದಿರೋದು ಅವು ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮಲ್ಲಿ ಶಕ್ತಿ ಜಾಸ್ತಿ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಸೊ ಇದು ನಾನು ಸೂಸೈಡ್ ವರ್ಕ್ ಆಗಲ್ಲ. ನಾನು ಇವರು ಥಿಯೋಸಾಫಿಕಲ್ ಸೊಸೈಟಿಯಲ್ಲೂ ಕೂಡ ಕೆಲವು ಇದೇ ಪ್ರಶ್ನೆ ಕೇಳಿದ್ದೆ. ಅವ್ರು ಏನಂದರು ಅಂದರೆ, ಯಾರಾದರೂ ನಮಗೇನೇ ಮಾಡೋಕ್ಕೆ ಬಂದರೂ ಕೂಡ ನಮ್ಮಲ್ಲಿ ಆ ಕರ್ಮ ಇದ್ದರೆ ಮಾತ್ರನೇ ಅದು ನಮಗೆ ಎಫೆಕ್ಟ್ ಆಗೋದು. ಸೊ ಅದಕ್ಕೆ ನಾವು ಏನು ಮಾಡಬಾರ್ದು, ಬೇರೆಯವರು ಏನು ಮಾಡೋಕ್ಕೆ ಆಗಲ್ಲ. ನಾವೇನೋ ಯಾವಾಗಾದರೂ ಜನರಲ್ಲಿ ಮಾಡಿದರೆ ಅದು ಎಫೆಕ್ಟ್ ಆಗುತ್ತೆ, ಅದು ಕರ್ಮ. ಅದು ಇಲ್ಲದೆ ಅವ್ರು ಏನಾದರೂ ಬೇರೆ ರೀತಿ ಮಾಡೋಕ್ಕೆ ಹೋದರೆ ನಮ್ಮಲ್ಲಿ ವೀಕ್ನೆಸ್ ಇಲ್ಲ ಅಂದರೆ ನಮಗೆ ಯಾವ ಥರ ಎಫೆಕ್ಟು ಆಗಲ್ಲ. ಸೊ ಅದಕ್ಕೆ ಯೂಶ್ವಲಿ ಚಿಕ್ಕ ಮಕ್ಕಳಿಗೆ, ಹೆಂಗಸರಿಗೆ ಅದು ಎಫೆಕ್ಟ್ ಆಗೋದು ಜಾಸ್ತಿ. ಸ್ವಲ್ಪ ಸೈಲೆನ್ಸ್. ಎಸ್, ಬಟ್ ನಮ್ಮ ಕರ್ಮ ಅಂತಿದ್ರೆ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ನಾವು ಅದು ಒಟ್ಟೋಗ್ಲಿ ಅಂತ ನಾವು ಸೈಲೆಂಟಾಗಿದ್ದರೆ ಅದು ಮತ್ತೆ ನಾವು ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕಷ್ಟೇ, ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಆ ಕರ್ಮ ಏನಾದರೂ ಇದ್ದರೆ ನಮಗೆ ಅದು ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ನಾನು ಬೈತೀನಿ, ಮತ್ತು ತಿರುಗಿ ಬೈಯೋದು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ.
ಅದು ಕರ್ಮ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅದ್ರ ಬದಲು ನಾವು ಸುಮ್ಮನೆ ಇದ್ದಷ್ಟು ನಮ್ಮ ಕರ್ಮ ತೀರ್ತು. ಅದಕ್ಕೊಂದು ಲಿಮಿಟ್ ಇರುತ್ತೆ. ನಮ್ಮಲ್ಲೇ ನಾವು ಚೇಂಜ್ ಮಾಡ್ಕೊಳ್ಳೋದು ಬೆಸ್ಟು. ನಾನು ಎನಿಗ್ರಾಮ್ ಅಂತ ಒಂದು ಬುಕ್ ಹೇಳಿದ್ನಲ್ಲ, ಅದರಲ್ಲಿ ಹಾಗೆ ಒಬ್ಬೊಬ್ಬರು ವ್ಯಕ್ತಿಗಳು ಒಂದೊಂದು ಥರ ಇರ್ತಾರೆ. ಕೆಲವ್ರಿಗೆ ಕೋಪ ಬರೋದು, ಕೆಲವ್ರಿಗೆ ಬೇರೆಯವ್ರು ನೋಡಲಿ ಅಂದ್ಬಿಟ್ಟು ಡ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಯೋಚನೆಗಳು ಕೆಲವು ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಅದು ಇರೋದು ಜನ ಹೀಗೆ, ನನಗೆ ಯಾಕೆ ಬೇಕು ಅಂದ್ಕೊಂಡು ಹೋಗಬೇಕು, ಆ ಥರನೂ ಒಳ್ಳೆಯದು. ಸೊ ಈ ಅಡ್ವಾನ್ಸ್ ಸೋಲ್ಸ್ ನಾನು ಲಾಸ್ಟ್ ಟೈಮ್ ಮಾಡೋವಾಗ ಎಲ್ಲಿ ನಿಲ್ಲಿಸಿದೆ ಅಂದರೆ, ಅವರು ಈ ಅಡ್ವಾನ್ಸ್ಡ್ ಸೋಲ್ ಒಂದು ಅಮ್ಮ ಇವ್ರಿಗೆ ಹಿಪ್ನೋಸಿಸ್ಗೆ ಬರ್ತಾರೆ ಮೈಕಲ್ ನ್ಯೂಟನ್ ಹತ್ರ. ಇವರು ಒಂದು ರಿಹ್ಯಾಬಿಲೇಷನ್ ಸೆಂಟರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅಲ್ಲಿ ಬರೋರಿಗೆಲ್ಲ ಮಾನಸಿಕವಾಗಿ ಸಹಾಯ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಆಲ್ಕೋಹಾಲು, ಡ್ರಗ್ಸು ಅಂಥದ್ರಲ್ಲಿ ತುಂಬ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರನ್ನ ಅದರಿಂದ ದೂರ ಮಾಡೋ ಕೆಲಸದಲ್ಲಿ ಇರ್ತಾರೆ. ಸೊ ಮೈಕಲ್ ನ್ಯೂಟನ್ ಅವ್ರ ಫ್ರೆಂಡು, ಇವ್ರ ಫ್ರೆಂಡು ಕಾಮನ್ ಇರೋದ್ರಿಂದ ಇವ್ರ ಹತ್ರ ಬಂದು ತೊಗೊಳ್ತಾರೆ. ಸೊ ಲಾಸ್ಟ್ ಸ್ಟೇಜಲ್ಲಿ ಕೆಲವ್ರು ಹೇಳ್ತಾರೆ, ನಮಗೆ ಲಾಸ್ಟ್ ಟೈಮ್ ಗೊತ್ತಾಗಿದ್ದೇನು, ಒಂದು ಪ್ಲ್ಯಾನೆಟಲ್ಲಿ ಅವ್ರು ಹುಟ್ಟಿರ್ತಾರೆ, ಆ ಪ್ಲ್ಯಾನೆಟ್ ಡಿಸ್ಟ್ರಾಯ್ ಆಗಿ ಮನುಷ್ಯರಾಗಿ ಇಲ್ಲಿ ಬರ್ತಾರೆ ಮಾಮೂಲಿ ಜನ್ಮಗಳೆತ್ತಿ. ಅಲ್ಲಿ ಅವ್ರ ಜೊತೆ ಇನ್ನೂ ಕೆಲವು ಆತ್ಮಗಳಿರ್ತಾರೆ, ಅವರು ಕೂಡ ಇನ್ಕಾರ್ನೇಟ್ ಆಗಿರ್ತಾರೆ, ಬಟ್ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಾರೆ. ನಮ್ಮಲ್ಲಿ ಕ್ಲಾಸ್ ಥರ ಇರುತ್ತೆ, ಕ್ಲಾಸ್ಮೇಟ್ ಥರ ಒಬ್ರೊಬ್ರು ಡಿಸ್ಕಸ್ ಮಾಡ್ಕೊಳ್ತಾರೆ. ನೀನು ಈ ಥರ ಮಾಡ್ತೀಯಲ್ಲೋ, ನೀನು ಆ ಜನ್ಮದಲ್ಲಿ ಹೋಗಿ ನೀನು ಈ ಥರ ಮಾಡ್ಕೊಬಂದೆ ಅಂತ ತಮಾಷೆಯಾಗೆ ಮಾತಾಡ್ತಾರೆ. ಅದು ನೆನಪಿದೆಯಾ? ಮರ್ತೋಗಿದ್ದೀನಿ. ಓಕೆ, ನಮ್ಮ ಕ್ಲಾಸ್ಮೇಟ್ಸ್ ಥರ ಎಲ್ಲರೂ ಇರ್ತಾರೆ. ಎಲ್ಲಿ? ಆ ಸ್ಪಿರಿಟ್ ವರ್ಲ್ಡಲ್ಲಿ. ಸೊ ಇವಾಗ ನಿಮ್ಮ ಜೊತೆ ಬಂದಿರೋ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿನೋ ಯಾರೋ ಒಬ್ರು ಇರ್ತಾರೆ ನಮಗೆ ಅಂತ, ಅವರೆಲ್ಲ ಇರ್ತಾರೆ. ಅವ್ರು ನಮ್ಮನ್ನು ಸಹಾಯ ಮಾಡೋಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಏನಿತ್ತು ಅಂದರೆ, ಅಲ್ಲೇನಾಗುತ್ತೆ, ಬೈ ಮಿಸ್ಟೇಕು ಹೇಳ್ತಾರೆ ಅವರು, ಮೈಕಲ್ ನ್ಯೂಟನು, ಎಲ್ಲರೂ ಭೂಮಿ ಮೇಲೇ ಹುಡ್ತಾರಾ ಪ್ರತಿಯೊಬ್ಬರನ್ನು? ಇಲ್ಲ, ಬೇರೆ ಗ್ರಹಗಳಲ್ಲೂ ಇದೆ. ಇವರೊಬ್ಬರು ಬೇರೆ ಗ್ರಹ ಡಿಸ್ಟ್ರಾಯ್ ಆಗಿರೋದಕ್ಕೆ ಅಲ್ಲಿ ಹುಟ್ಟಕ್ಕೆ ಆಗ್ದಿರಾ ಇಲ್ಲಿ ಬಂದು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆ ಥರದಲ್ಲಿ ಒಂದು ಅಪ್ಪ ಮೀಟ್ ಆಗ್ತಾನೆ ಈ ಸಬ್ಜೆಕ್ಟ್ನ. ಒಬ್ಬರು ರಿಹ್ಯಾಬಿಲೇಷನ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅನ್ನೋ ಒಂದು ಅಡ್ವಾನ್ಸ್ ಲೆವೆಲ್. ಅದಕ್ಕೆ ಒಳ್ಳೆ ಅಧಿಕಾರದಲ್ಲಿ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ಕಾರಣ ಇರುತ್ತೆ ಅನ್ನೋದು ನಾವು ಮರಿಬಾರ್ದು. ಅವರು ಏನಾದರೂ ಕಲಿತಾ ಇರ್ತಾರೆ, ನಾವು ಏನಾದ್ರು ಕಲಿತಾ ಇರ್ತೀವಿ. ಕಲಿಯೋದು ಇಂಪಾರ್ಟೆಂಟು. ನೀನು ಒಬ್ಬರನ್ನ ಸಾಯಿಸ್ತಿದ್ಯೋ ಇಲ್ಲ ಏನು ಮಾಡ್ತಿದ್ಯೋ, ಅಕ್ರೂರತ್ವ ಇಲ್ಲ ಒಳ್ಳೆತನ ಏನೇ ಇದ್ರೂ ಲಾಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಿ, ಕರುಣೆ, ಒಬ್ಬರೊಬ್ಬರನ್ನು ಪ್ರೀತಿಯಿಂದ ನೋಡೋದೇ ಬೇಕಿರೋದು. ನನ್ನದು ಈಗ ನಮ್ಮ ಕೈ ನಮ್ಮದು ಅಂತ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ, ಆ ಥರ ಪ್ರತಿಯೊಂದು ನಮ್ಮದೇ ಅಂತ ಅಂದ್ಕೊಳ್ಳೋವರೆಗೂ ಬರ್ತಾ ಇರ್ತೀವಿ. ನಾವು ಒಂದರಲ್ಲಿ ಸೇರ್ಕೊಳ್ಳೋದು. ಸೊ ಅದನ್ನು ಈ ಅಡ್ವಾನ್ಸ್ ಸೋಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಫಸ್ಟು ಆ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ಪಾರ್ಟಿಗೇನೋ ಹೋಗ್ತಾರೆ. ಅಮ್ಮ ಪಾರ್ಟಿಗೆ ಹೋದರೆ ಒಂದು ಅಪ್ಪ ಬಂದು ಆ ಅಮ್ಮನ್ನೇ ನೋಡ್ತಾ ಇರ್ತಾರೆ. ಏನು ಇವ್ರು ಈ ಥರ ಅಲ್ಲಿ ಫಾರಿನಲ್ಲಿ ಏನು ಅಂದ್ಕೊಂಡ್ರೆ, ಅಪ್ಪ ನನಗೆ ಕಾಡಾಗ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಆಮೇಲೆ ಬಂದು ಕೈ ಹಿಡ್ಕೊಂಡು ಹೇಳ್ತಾರೆ. ಅಮ್ಮಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಬಟ್ ಆಮೇಲೆ ಹಿಪ್ನೋಸಿಸ್ಗೆ ಬಂದಾಗ ಗೊತ್ತಾಗುತ್ತೆ. ಇಕಾಕಿ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಆತ್ಮದ ಹೆಸರು, ಅದು ಅಡ್ವಾನ್ಸ್ ಆಗ್ತಿದೆ ಅಂತ. ಸೊ ಆ ವ್ಯಕ್ತಿ ಒಬ್ಬ ಅಪ್ಪ ಆಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಆ ಅಮ್ಮ ಅಷ್ಟು ಸ್ಟೇಜಲ್ಲಿ ಇರೋಲ್ಲ. ಹೇಳಿದ್ರೆ ಭಯಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಹಿಪ್ನೋಸಿಸ್ ಮಾಡುವಾಗ ಗೊತ್ತಾಗುತ್ತೆ, ಓ ಆ ವ್ಯಕ್ತಿ ಬಂದಿದ್ದು ನನ್ನವರೇ, ಬೇರೆ ಗ್ರಹದಲ್ಲಿದ್ದವರು ಅಂತೆಲ್ಲ. ಇನ್ನು ಕೆಲವು ಆತ್ಮಗಳು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಸಮ್ಮರಿಯಲ್ಲಿ ಹೇಳ್ತೀನಿ. ಅವರು ಮೀನಾಗೆ ಜೊತೆಯಾಗೆ ಹುಟ್ಟಿರ್ತಾರೆ, ಜೊತೆಯಲ್ಲೇ ಇರ್ತಾರೆ. ಆಮೇಲೆ ಬೇರೆ ಗ್ರಹದಿಂದ ಮೀನಾಗಿ ಹುಟ್ಟಿದ್ದಾರೆ ಅಂದರೆ ಈ ಗ್ರಹ ಅಂತಲೇ ಹೇಳೋಕ್ಕಾಗಲ್ಲ, ಎಷ್ಟೊಂದು ಗ್ರಹಗಳು ಇದೆ. ಅಲ್ಲೆಲ್ಲ ಒಂದು ಕಡೆ ಹುಟ್ಟಿರ್ತಾರೆ. ಅದನ್ನು ಹೇಳ್ತಾರೆ. ಒಂದು, ಐ ಬಿಲೀವ್ ಸೋಲ್ಸ್ ಡು ಕಮ್ ಅಕ್ರಾಸ್ ಟೈಮ್ ಆ್ಯಂಡ್ ಸ್ಪೇಸ್ ಫಾರ್ ಈಚ್ ಅದರ್. ಆತ್ಮಗಳು ಒಬ್ರಿಗೊಬ್ರು ಒಂದು ಜಾಗದಲ್ಲಿ, ಒಂದು ಸಮಯದಲ್ಲಿ ಒಬ್ರಿಗೊಬ್ರು ಕ್ರಾಸ್ ಆಗ್ತಾರೆ. ಆತ್ಮಗಳು ಮುಂಚೆ ಇರೋರು. ಆ ಅಮ್ಮ ಹೇಳ್ತಾಳೆ, ಆ ಅಪ್ಪನ ನಾನು ನೋಡಲಿಲ್ಲ, ಮತ್ತೆ ನಾನು ಮೀಟ್ ಆಗ್ತೀನಿ ಅನ್ನೋ ನಂಬಿಕೆ ಬರುತ್ತೆ. ಆಮೇಲೆ ಹೇಳ್ತಾರೆ ಈ ಥರ. ಇದು ಯಾರು ಹೇಳೋದು? ಮೈಕಲ್ ನ್ಯೂಟನ್. ಓವರ್ ಆಲ್ ಸಮ್ಮರಿ ಇದೆಲ್ಲ ಕೇಳಿದ್ಮೇಲೆ ಅವ್ರಿಗೆ ಅರ್ಥ ಆಗಿರೋದು ಎಷ್ಟೊಂದು ಕೇಸಸಲ್ಲಿ ಇವ್ರು ಈ ಥರ ಹೇಳ್ತಾರೆ. ಒಂದು 2 ಸಬ್ಜೆಕ್ಟ್ಸ್ ಬಂದಿದ್ರಂತೆ. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತೆ. ಇಬ್ಬರು ಕೂಡ ಇವ್ರ ಹತ್ರನೇ ಬಂದಿದ್ರಂತೆ ಹಿಪ್ನೋಸಿಸ್ಗೆ. ಇಬ್ಬರೂ
ಅವರು ಸೊ ಈ ಥರ ನಾವು ಎಲ್ಲೋ ಒಂದು ಕಡೆ ನಮ್ಮ ಕ್ಲಾಸ್ಮೇಟ್ಸ್ ಸ್ಪಿರಿಟ್ ವರ್ಲ್ಡಲ್ಲಿ ನಾವು ಮೀಟ್ ಆಗಿರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಸೇಮ್ ಟೈಮ್ ರೆಗ್ರೆಷನ್ ಬಂದಿದ್ದಾರೆ. ಅವ್ರು ಯಾರಂದರೆ ಅವರು ಸೋಲ್ಮೇಟ್ಸು ಈ ಭೂಮಿ ಮೇಲೆ ಅಷ್ಟೇ ಅಲ್ವಂತೆ, ಬೇರೆ ಗ್ರಹದಲ್ಲಿ ಕೂಡ ಯಾವಾಗಲೂ ಜೊತೆಯಲ್ಲೇ ಇರೋರಂತೆ, ಮೀನುಗಳಾಗಿ ಜೊತೆಗಿರೋರಂತೆ, ಅಂದರೆ ಮಕ್ಕಳು ಮಾಡೋದು ಆ ಥರ ಮೀಟಿಂಗ್. ಯಾವುದರಲ್ಲಿ ಸುಂದರವಾದ ನೀರಿನ ಪ್ರಪಂಚದಲ್ಲಿ ಅವರಿಬ್ಬರೂ ಅಂಡರ್ ವಾಟರ್ ಆಟ ಆಡಿಕೊಂಡು ಆ ಎಂಜಾಯ್ಮೆಂಟ್ ಎಲ್ಲ ನೆನಪಿತ್ತಂತೆ, ಮೇಲೆ ಬರೋದು ಮತ್ತು ಕೆಳಗೆ ಹೋಗೋದು ಅಂತ. ಬಟ್ ಅವರು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಅಂತೆ ಭೂಮಿ ಮೇಲೆ. ಸೊ ಪರ್ಹ್ಯಾಪ್ಸ್ ದೇ ವರ್ ಪಾರ್ಟ್ ಆಫ್ ಫೇಲ್ಡ್ ಅರ್ತ್ ಎಕ್ಸ್ಪೆರಿಮೆಂಟ್ ಲಾಂಗ್ ಬಿಫೋರ್ ಅ ಲ್ಯಾಂಡ್ ಮ್ಯಾಮಲ್ ಡೆವಲಪ್ಡ್. ಮೆಮಲ್ಸ್ ಅಂದರೆ ಯಾರು? ಈ ಕೋತಿ, ಯಾರು ಹಾಲು ಕುಡಿಸೋ ಮಕ್ಕಳಿಗೆ ಮಾಡ್ತಾರೋ ಅವುಗಳೆಲ್ಲನೂ ಮ್ಯಾಮಲ್ಸ್ ಅಂತ ಕರಿತೀವಿ. ಆ ಮ್ಯಾಮಲ್ಸ್ ಆಗೋಕ್ಕೆ ಮುಂಚೆ ಮೀನಾಗಿ ನೆಕ್ಸ್ಟ್ ಅವೆಲ್ಲ ಬರೋಕ್ಕೆ ಮುಂಚೆ ಅವ್ರು ಇದ್ರಂತೆ, ಅದನ್ನು ಅವ್ರು ಹೇಳೋಕ್ಕಾಗ್ತಿತ್ತಂತೆ. ಡೆವಲಪ್ ಇಂಟು ಆನ್ ದ ಅರ್ತ್. ಆಮೇಲೆ ಅವ್ರಿಗೆ ಒಂದು ಅನುಮಾನ, ಅದು ಭೂಮಿ ಅಲ್ಲ ಅಂತ. ಐ ಸಸ್ಪೆಕ್ಟ್ ಇಟ್ ವಾಸ್ ನಾಟ್ ಅರ್ತ್ ಬಿಕಾಸ್ ಐ ಹ್ಯಾವ್ ಹ್ಯಾಡ್ ಅದರ್ಸ್ ಹೂ ಟೆಲ್ ಆಫ್ ಲಿವಿಂಗ್ ಇನ್ ಅನ್ ಅಕ್ವಾಟಿಕ್ ಎನ್ವೈರ್ಮೆಂಟ್ ದೇ ನೋ ವಾಸ್ ಅನ್ಎರ್ತಿ. ಅವರೇ ಹೇಳ್ತಾರಂತೆ ಅದು ಭೂಮಿ ಅಲ್ಲ, ಭೂಮಿ ಥರ ಬೇರೆ ಏನೋ ಜಾಗ ಇದೆ ಆ ಥರ ಅಂತ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮುಂದೆ ಹೇಳ್ತೀನಿ ಎಂತೆಂಥ ಜನ ಎಲ್ಲ ಇದ್ದರು ಅಂತ. ಅಲ್ಲಿ 3 ಸೂರ್ಯಗಳು ಇತ್ತಂತೆ, ಅವುಗಳು ಅಲ್ಲಿ ಆ ಜಾಗಕ್ಕೆ. ಕೆಲವ್ರಿಗೆ ಕನಸಲ್ಲಿ ಬಂದಿರ್ಬೋದು, ನೀವು ಹಾರೋದು ಇಲ್ಲೇನೇನೋ ಆಗೋದು, ಮನುಷ್ಯರಾದ ಬೇರೆ ಥರ ಎಲ್ಲ ಬರೋದು, ಅದೆಲ್ಲನೂ ಆಗತ್ತಂತೆ. ಅವೆಲ್ಲ ಹಳೆ ನೆನಪುಗಳು ಅಂತ ಹೇಳ್ತಾರೆ. ಫ್ಲೈಯಿಂಗ್, ಬ್ರೀತಿಂಗ್ ಅಂಡರ್ ವಾಟರ್, ನೀರು ಒಳಗಡೆ ನಾವು ಉಸಿರಾಡ್ತಾ ಇದ್ದೀವಿ, ಹಾಂ ಆ ಥರ ಆಗಿದೆಲ್ಲ. ಹಾಂ, ಸೊ ಬ್ರೀತಿಂಗ್ ಅಂಡರ್ ವಾಟರ್, ಪರ್ಫಾರ್ಮಿಂಗ್, ಏನೋ ಒಂದು ಮಾಡ್ತಾ ಇದ್ದೀವಿ, ಮನುಷ್ಯರು ಮಾಡದೇ ಇರುವಂಥ ಕೆಲಸಗಳು ಮಾಡ್ತೀವಿ. ಹಾಂ ಹಾಂ ಆ ಥರ ಥಾಟ್ ಮಾಡ್ತೀನಿ. ಆ ಥರ ಥಾಟ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ನಾನು ಆ ನೀರಿಂದ ಜಂಪ್ ಹೊಡೆದು ಒಂದು ಹೊರಗೆ ಮೇಲ್ಗಡೆ ಹೋಗ್ಬಿಟ್ಟೆ. ಆ ಥರ ಏನೋ ಇರುತ್ತೆ. ಸೊ ನಮಗೆ ಕೆಲವು ಗೊತ್ತಾಗತ್ತೆ. ನಿಮಗೂ ಬಂದೆ, ನನಗೂ ಒಂದ್ಸತಿ ಫುಲ್ಲು ಎಲ್ಲೋ ಸಮುದ್ರದೆಲ್ಲ ಹೋಗ್ತಾನೆ ಇದ್ದೀನಿ. ಹಾಂ ಹಾಂ, ಇಮ್ಯಾಜಿನರಿ ಅಲ್ಲ, ಇಟ್ ಈಸ್ ಪಾಸ್ಟ್ ಡ್ರೀಮ್. ಇಟ್ ಈಸ್ ಅ ಡ್ರೀಮ್. ಕೆಲವ್ರಿಗೂ ಆ ಡ್ರೀಮಲ್ಲಿ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ. ಸೊ ಅದಕ್ಕೆ ಮೈಕಲ್ ನ್ಯೂಟನ್ ಹೇಳ್ತಿರ್ತಾರೆ ಅವೆಲ್ಲ ಆ ಥರ ಬರುತ್ತೆ. ಹಾಂ, ಕೆಲವರು ನೀರೊಳಗಡೆ ಹೋದರೆ ಕನಸಲ್ಲಿ ಉಸಿರಾಡೋಕ್ಕಾಗಲ್ಲ ಅಂಥವೂ ಆಗ್ತವೆ, ಕೆಲವರು ಉಸಿರಾಡ್ತಾರೆ. ಸೊ ಅವರು ಸಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ, ಕೆಲವರು ಬಂದು ಹೇಳಿರೋ ಪ್ರಕಾರ ಅದು ಭೂಮಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೆಲವರು ಮೈಕಲ್ ನ್ಯೂಟನ್ ಏನು ಹೇಳ್ತಿದ್ದಾರೆ, ಇದೊಂಥರ ಕನಸು ಥರ ಅವ್ರಿಗೆ ಬರುತ್ತೆ, ಅಂದರೆ ಮುಂಚೆ ನಡೆದಿರೋದು ಎಲ್ಲೋ ಅವರ ಅನುಭವಗಳು ಅಂತ ಹೇಳ್ತಾರೆ. ಐ ಹ್ಯಾವ್ ಆಫ್ಟನ್ ವಂಡರ್ಡ್ ಇಫ್ ದ ಡ್ರೀಮ್ಸ್ ವಿ ಹ್ಯಾವ್ ಅಟ್ ನೈಟ್ ಅಬೌಟ್ ಫ್ಲೈಯಿಂಗ್, ಬ್ರೀತಿಂಗ್, ಅದರ್ ನಾನ್ ಹ್ಯೂಮನ್ ಫೀಟ್ಸ್ ರಿಲೇಟ್ ಟು ಅವರ್ ಅರ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರಿಗೆ ಅನಿಸ್ತಿದೆ ಅಂತ, ಈ ಥರ ಎಲ್ಲ ಕನಸು ಬರುತ್ತಲ್ಲ, ನಾನು ಮೀನಾಗಿರೋದು ಇಲ್ಲ ಪಕ್ಷಿ ಆಗಿರೋದು ಆ ಥರ ಇರ್ಬೋದು ಅಂತ ಅವ್ರಿಗೆ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಮೈಕಲ್ ನ್ಯೂಟನ್ಗೆ ಅನಿಸ್ತಿದೆ ಅಂತ. ಸ್ಟಾರ್ಟಿಂಗಲ್ಲಿ ಇವರು ಓದೋವಾಗ ಕೆಲವರು ರೀಕಾಲ್ ಮಾಡ್ತಾರೆ. ರೀಕಾಲ್ ಅಂದರೆ ಈ ಥರ ಗ್ಯಾಲಕ್ಸಿಗಳು ಅವೆಲ್ಲ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಥರ ಮಾಡಿದಾಗ ಈ ಗ್ಯಾಲಕ್ಸಿ ಅಂದರೆ ನಾವೆಲ್ಲ ತಾರಾಮಂಡಲ, ಅದನ್ನು ಮೀರಿ ಇನ್ನೊಂದಿದೆ, ಈ ಥರ ಎಷ್ಟೊಂದಿದೆ ಗ್ಯಾಲಕ್ಸಿಗಳು, ಇನ್ನೂ ದೂರ ಹೋದರೆ ಇನ್ನೂ ಎಷ್ಟೊಂದಿದೆ, ಆ ಥರ ಎಲ್ಲ ಇದೆ. ಆ ಥರ 200 ಬಿಲಿಯನ್ಸ್, ನಮ್ಮ ಗ್ಯಾಲಕ್ಸಿಯಲ್ಲೇ 200 ಬಿಲಿಯನ್ ಸ್ಟಾರ್ಸ್ ಇದೆ. ಅಲ್ಲಿ ಯಾವುದೋ ಒಂದು ಗ್ರಹ ನಮ್ಮದು ಭೂಮಿ. ನಾವು ಬರೀ 9 ಗ್ರಹ ಎಲಾನ್ ಮಾರ್ಸ್ಕೋ ಮರ್ಕೆಟ್ಗೋ ಹೋಗ್ತಾರೆ, ಬಟ್ ಅದಕ್ಕೂ ಮೀರಿರೋದಿದೆ. ನಾವು ಫಿಸಿಕಲಾಗಿ ಹೋಗಬೇಕಾಗಿಲ್ಲ, ನಾವು ಎಷ್ಟೋ ಜನ ಅಲ್ಲಿ ಹೋಗಿ ಬರೋರು ಇದ್ದಾರೆ. ಕೆಲವು ವೀಡಿಯೋಸು ಎಲ್ಲ ತೋರಿಸ್ತಾರೆ, ಯಾರೋ ಯಾರೋ ಒಂದು ಈಗ ಜನ ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ಒಂಥರ ಸಡನ್ನಾಗಿ ಒಂದು ವ್ಯಕ್ತಿ ಬರ್ತಾರೆ, ತುಂಬ ಅಡ್ವಾನ್ಸ್ಡ್ ಲೆವೆಲಾಗಿ ಬಟ್ಟೆ ಹಾಕ್ಕೊಂಡು ಬರ್ತಾರೆ, ಅವ್ರಿಗೆ ಹೇಗೆ ಸಿಗ್ತಾವೆ, ಅವ್ರು ಯಾರು ಅಂತ ಕೆಲವು ಕ್ಯಾಮ್ರಾಗಳಲ್ಲೆಲ್ಲ ಹಿಡ್ದಿದ್ದಾರೆ. ಇದು ನಾನು ಯೂಟ್ಯೂಬಲ್ಲಿ AI ಬರೋಕ್ಕೆ ಮುಂಚೆನೇ ನೋಡಿದ್ದೆ. ಕೆಲವ್ರಿಗೆ ಈ ಥರ ಸಸ್ಪೀಷಿಯಸ್ ಆಗಿ, ಮೋಸ್ಟ್ಲಿ ಇವರು ಬೇರೆ ಗ್ರಹವಾಸಿಗಳು ಇಲ್ಲಾಂದರೆ ಟೈಮ್ ಟ್ರಾವೆಲರ್ಸು ಅಂತ.
ಟ್ರಾವೆಲರ್ಸ್ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ, ಇನ್ನೂ ಲೈಫ್ ಸೆಲೆಕ್ಷನ್ಗೆ ಬರ್ತೀವಲ್ಲ ಆಗ ನೋಡುವ. 3 sons 200 billions. ಆದರೆ ನಮಗೆ ಇಲ್ಲಿ ಓನ್ಲಿ 4% ಆರ್ ಲೈಕ್ ಅವರ್ ಸನ್. ಇಷ್ಟು ಇದರಲ್ಲಿ ಸೂರ್ಯನ ಥರ ಇರೋದು 4% ಅಷ್ಟೇ ಸ್ಟಾರ್ಸ್. ಸೂರ್ಯ ಇದ್ದಾನೆ ಅದು ಹತ್ರ ಅಂತ. ಇದಕ್ಕೆ ಭೂಮಿಗೆ ನೀರಿರುವಂತಹ ಪ್ರಪಂಚಗಳು ಬೇರೆ ಇದೆ. ಭೂಮಿ ಮೇಲಿದ್ದರೆ ಏನೇನು ಗೊತ್ತಾಗುತ್ತೆ, ನೀರಿದೆ, ಗಿಡ ಇದೆ, ಗಾಳಿ ಇದೆ, ಗ್ರಾವಿಟಿ ಇದೆ, ಜನ ಈ ಥರ ಇರ್ತಾರೆ ಅಂತೆಲ್ಲ. ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಇನ್ನೊಂದು ನಮ್ಮ ಥಿಯೋಸಫಿಕಲ್ ಸೊಸೈಟಿ ಪ್ರಕಾರ ಕೂಡ ಬೆಳವಣಿಗೆ ಆಗೋದೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಆ ಥರ ಇದೆ, ಹೌಎವರ್ ಒನ್ಸ್ ಇನ್ ಹ್ಯೂಮನ್ ಬಾಡಿ ಸೋಲ್ಸ್ ಆರ್ ನಾಟ್ ಸೆಂಟ್ ಬ್ಯಾಕ್ ಟು ಡೌನ್ ದ ಮೆಂಟಲ್ ಎವಲ್ಯೂಷನರಿ ಲ್ಯಾಡರ್. ಮಾನಸಿಕವಾಗಿ ಬೆಳವಣಿಗೆ ಆಗ್ತಾ ಇರ್ತಾರಲ್ಲ, ಅದು ಹಿಂದಕ್ಕೆ ತಳ್ಳಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ. ಒಂದು ಕೇಸು ಆ ಥರ ಇದೆ. ಯಾರೋ ಒಂದು ವ್ಯಕ್ತಿ ನನಗೆ ಏನಕ್ಕೆ ಭೂಮಿ ಮೇಲೆ ಬರ್ತೀವಿ ಅಂತ ನಾವು ಲಾಸ್ಟ್ ಟೈಮ್ ನೋಡಿದಾಗ ಯಾಕೆ ಭೂಮಿನ ಸೆಲೆಕ್ಟ್ ಮಾಡ್ಕೋತಾರೆ ಅಂದರೆ, ತುಂಬ ಚಾಲೆಂಜ್ ಆಗಿರೋದು, ಬೇಗ ಕಲಿಯೋಕ್ಕಾಗೋದು ಭೂಮಿ ಮೇಲೆ. ಇದೊಂಥರ ಕ್ವೆಶನ್ ಪೇಪರ್ ಥರ. ಇಲ್ಲಿ ಕಷ್ಟಗಳು ಜಾಸ್ತಿ ಇದೆ ಅಂದರೆ ನೀವು ಬೇಗ ಬೆಳವಣಿಗೆ ಆಗ್ತೀರಾ ಅಂತ. ಕೆಲವ್ರಿಗೆ ಇಷ್ಟ ಆಗಲ್ಲ, ಇಲ್ಲಪ್ಪ ನಾನು ಭೂಮಿ ಮೇಲೆ ಇರಲ್ಲ, ನಾನು ಬೇರೆ ಎಲ್ಲಾದರೂ ಹುಡ್ತೀನಿ, ಕೆಳಗೆ ಸ್ವಲ್ಪ ಈಸಿಯಾಗಿರೋ ಕಡೆ ಹೋಗೋಣ ಅಂದಾಗ ಒಂದು ಕೇಸ್ ಆ ಥರ ಇದೆ. ತುಂಬ ಮನುಷ್ಯನಾಗಿ ಹುಟ್ಟಿ ಅವ್ರ ಗೈಡ್ಗೆ ಹೇಳ್ತಾರೆ, ಮಿಡ್ ಲೆವೆಲಲ್ಲ, ಅವ್ರು ಅಡ್ವಾನ್ಸ್ಡ್ ಸೋಲ್ ಅಲ್ಲ, ಮಿಡ್ ಲೆವೆಲ್. ಅವ್ರು ಹೇಳ್ತಾರೆ ಅವ್ರ ಗೈಡ್ಗೆ, ನಾನು ಭೂಮಿ ಮೇಲೆ ಹುಟ್ಟಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ನನಗೆ ಈ ಭೂಮಿ ಮೇಲಿಂದ ಸ್ವಲ್ಪ ಬ್ರೇಕ್ ಬೇಕು, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾರೆ. ಅವ್ರು ವಾರ್ನ್ ಮಾಡ್ತಾರೆ, ನಿನಗೆ ಈ ಥರ ಬದಲಾವಣೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಅಂತ ಹೇಳ್ತಾರೆ. ನೋಡಿ, ಅವ್ರು ಹೇಳ್ದಂಗೆ ನಾವು ನಡೀತೀವಿ ಅಂತ ನಾವು ಹೇಳ್ತೀವಿ, ಅವರು ಹೇಳ್ತಾರೆ ನೀವು ಮಾಡೋದು ನಿಮ್ಗೆ ಇಷ್ಟ. ಮತ್ತು ಆ ಕ್ಲಸ್ಟರಲ್ಲಿ ಒಂದು ಕೈಂಡ್ ಆಫ್ ಪೈಲಟ್ ಮೋಡಲ್ಲಿ ಇರುತ್ತೆ. ಅಲ್ಲಿಂದ ನಾವು ಇಲ್ಲಿ ಬರ್ತೀವಿ, ಇಲ್ಲಿದ್ದೀವಿ ಅಂದರೆ ಅಲ್ಲಿ ಪೈಲಟ್ ಮೋಡ್ ಇರುತ್ತೆ. ಅಟ್ ಅ ಟೈಮ್ ಆ ಆತ್ಮ ಅನ್ನೋದು ಎಷ್ಟೊಂದು ಕಡೆ ಹುಟ್ತೀವಿ, ಇವೆಲ್ಲ ನಾವು ನೋಡಿದ್ವಿ ಪ್ರೀವಿಯಸ್ ಚಾಪ್ಟರ್ಸಲ್ಲಿ. ಸೊ ಇವ್ರು ಏನು ಮಾಡ್ತಾರೆ, ನೀನು ಮನುಷ್ಯನಾಗಿ ಹುಟ್ಟಿ ಮನುಷ್ಯಂದೇ ಎಲ್ಲ ಅರ್ಥ ಮಾಡ್ಕೊಂಡಿದ್ಯಾ, ಈಗ ನೀನು ಸಡನ್ನಾಗಿ ಬೇರೆ ಕಡೆ ಹೋಗ್ತಾರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ ಅಂತ ಕೇಳಿದ್ರೆ ಹೋಗ್ತಾರೆ, ಲೋಕ ಹೋಗ್ತಾರೆ. ಅದನ್ನು ಪ್ಯಾಸ್ಟಲ್ ವರ್ಲ್ಡ್ ಅಂತ. ಆ ಪ್ಯಾಸ್ಟಲ್ ವರ್ಲ್ಡಲ್ಲಿ ಹೇಗಿರ್ತಾರೆ ಅಂದರೆ, ಟೈನಿ ಚಾಕ್ ವೈಟ್ ಫೇಸಸ್. ಟೈನಿ ಚಾಕ್ ವೈಟ್ ಫೇಸಸ್ ಅಂದರೆ ಚಿಕ್ಕದಾಗಿ ಚಾಕ್ ಪೀಸ್ ಇರುತ್ತಲ್ಲ ಆ ಥರ ಮುಖಗಳಂತೆ, ನಗಲ್ವಂತೆ, ಹಿಂಗೇ ತರುತ್ತೆ ಸೈಲೆಂಟಾಗಿ ಅಂತ ಲೋಕ ಅಂತೆ. ಇವ್ರಿಗೇನಾಯಿತು ಆಮೇಲೆ, ಅವ್ರ ಯೋಚನೆಗಳು ಥಾಟ್ಫುಲ್ ಯೋಚನೆ ಮಾಡೋರು, ಬಟ್ ಸಾಂಬರ್ ಪೀಪಲ್ ಅಂದರೆ ಯಾವಾಗಲೂ ಸಾಫ್ಟಾಗೆ ನಗೋದಿಲ್ಲ, ಮುಸ್ಸಂಡಿ ಥರ ಸೈಲೆಂಟಾಗಿರೋ ಥರ ಇದ್ರಂತೆ. ವಿತೌಟ್ ಹ್ಯೂಮನ್ ಲಾಫ್ಟರ್, ಫಿಸಿಕಲ್ ಫ್ಲೆಕ್ಸಿಬಿಲಿಟಿಗೆ ಇರೋ ಥರ. ನೀವು ಅಂಥವ್ರ ಮನೆಗಳಲ್ಲೇನೋ ಹೋದರೆ ನಿಮ್ಗೆ ಹೇಗಿರುತ್ತೆ, ಯಾರೂ ಮಾತಾಡೋಲ್ಲ, ನಗಲ್ಲ ಅಂದರೆ ಹುಚ್ಚಿಟ್ಟೋಗಲ್ಲ, ಸೇಮ್ ಸ್ಟೇಜ್ ಆಯಿತು ಅವ್ರಿಗೆ ಆ ಥರ. ನನಗೆ ಇದು ಇಂಟ್ರೆಸ್ಟಿಂಗ್ ಯಾಕಾಯ್ತು ಅಂದರೆ, ಚಾಕ್ ಟೈನಿ ಫೇಸ್ ಅಂದರೆ ಈ ಮಕ್ಕಳು ಕಾರ್ಟೂನ್ಸ್ ನೋಡ್ತಾರೆ, ನಾವು ಈ ಥರ ಎಲ್ಲ ಇರಲ್ಲ, ಇಮ್ಯಾಜಿನೇಷನ್ ಹಾಗೆ ಹೀಗೆ ಅಂತ. ಬಟ್ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರುವಂಥ ಮೂವಿಗಳಾಗಲಿ ಅಥವಾ ಏನೋ ಕಾರ್ಟೂನ್ಸ್ ಆಗಲಿ, ಅದರಲ್ಲಿ ಏನೋ ಮೀನಿಂಗ್ ಇದೆ ಅಂತ ನನಗೆ ಅರ್ಥ ಆಯಿತು. ಇವಾಗ ಅವೆಂಜರ್ಸು ಬಂತು, ಇವೆಲ್ಲ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಯ್ತು. ಅವ್ರು ಏನೇ ಕಾನ್ಸೆಪ್ಟ್ ತೊಗೊಂಡ್ರು ತುಂಬ ಆಳವಾಗಿ ಓದಿ ಎಲ್ಲೋ ಒಂದು ಪ್ಲಸ್. ನಾನು ಹೇಳ್ದಂಗೆ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ. ಕೆಲವು ಫಾರ್ ಎಕ್ಸಾಂಪಲ್ ಆ ಲೋಕದಲ್ಲಿ ಇರೋರೆ ಯಾರಾದರೂ ಆಥರ್ಸು, ಡೈರೆಕ್ಟರ್ಸು ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ಅವರು ನೆಟ್ಟಿಗೆ ಕೂತ್ಕೊಂಡು ಬರಿಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆ ಥರ ಕಥೆನೂ ಬಂದಿರ್ಬೋದು. ನಮಗೆ ವೀಡಿಯೋ ಗೇಮ್ಸು ಅಂಥವೆಲ್ಲ ನಮ್ಗೆ ಹೇಗೆ ಗೊತ್ತಾಯಿತು, ಅವೆಲ್ಲ ಈ ಸ್ಟಾರ್ಟಿಂಗಲ್ಲಿ ಬೆಂಕಿ ಹೆಂಗೆ ಗೊತ್ತಾಯಿತು, ಎಲ್ಲರೂ ಒಂದೇ ಥರ ಇದ್ದರು, ಸಡನ್ನಾಗಿ ಒಂದು ವ್ಯಕ್ತಿಗೆ ಬೇರೆ ಥರ ಕಾಣ್ತು ಅಂದರೆ ಹೇಗೆ? ಒಂದು ಗುರು ಇರಬೇಕು ಅಂತ ಹೇಳ್ತಾರೆ, ಯಾರೋ ಒಬ್ಬರು ಇಗ್ನೈಟ್ ಮಾಡಬೇಕು, ಬೆಂಕಿ ಬರಬೇಕಂದ್ರೆ ಯಾರೋ ಒಬ್ಬರು ಸ್ಟಾರ್ಟ್ ಮಾಡಬೇಕಲ್ಲ. ಅದು ಆಲ್ರೆಡಿ ಆ ಲೋಕದಲ್ಲಿರೋದೇ ಹಿಂಗೆ. ಲಾಂಗ್ ಆಗೋ ನಾನೊಂದು ಇಸ್ಕಾನಲ್ಲಿ ಒಂದು ಬುಕ್ಕು ಓದಿದ್ದೆ. ಅವರು ಗುರುಗಳು ಯಾರೋ ಒಬ್ಬರು ಬರೆದಿದ್ರು ಮಕ್ಕಳಿಗೆ ಅದು. ಅದರಲ್ಲಿ ಇಲ್ಲಿ ಇರೋದೆಲ್ಲ ಅಂದರೆ ಒಂದು ಜೆರಾಕ್ಸ್ ಕಾಪೀಸ್ ಥರ, ಒರಿಜಿನಲ್ ಕಾಪೀಸ್ ಅಲ್ಲಿದೆ ಅಂತ ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನನಗೆ ಅವಾಗ ಅರ್ಥ ಆಗ್ತಿದೆ, ನಾವು ಹುಟ್ಟೋಕ್ಕೆ ಮುಂಚೆ ಕೆಲವು ವಿಡಿಯೋ ಥರ ನಾವು ಪ್ಲೇ ಮಾಡ್ತೀವಿ. 4 ಥರ ಲೋಕ ಇರುತ್ತೆ ಅಂತೆಲ್ಲ ಹೇಳಿದ್ನಲ್ಲ, ವರ್ಲ್ಡ್. ಅದರಲ್ಲಿ
ನಾವು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ನಮ್ಮ ಲೈಫು ಫುಲ್ಲು ಕಾಣತ್ತಂತೆ, ಯಾವುದೋ ಸ್ಟೇಜಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಿ ಬರಬೇಕಂತ. ನನಗೆ ಈ ಟೈಮ್ಗೆ ಮದುವೆ ಆಗಬೇಕು, ಈ ಟೈಮಲ್ಲಿ ಓದಬೇಕು, ಕೆಲವರು ಆಲ್ಟ್ರ್ ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ ಇವಾಗ ಈ ಥರ ಟೈಮಲ್ಲಿ ಆಗಬೇಕು, ಆ ಥರ ಒಂದು ಸ್ಕ್ರಿಪ್ಟ್ ಇರುತ್ತೆ. ಅದಕ್ಕೆ ತಕ್ಕಂಥ ಅವ್ರು ವೀಡಿಯೋ ಥರ ಪ್ಲೇ ಮಾಡ್ತಾರೆ. ಇವೆಲ್ಲ ಹೇಳಿದ್ರು. ಅವೆಲ್ಲ ಹೇಗೆ ಐಡಿಯಾ ಬಂತು? ಹೋಮ್ ಥಿಯೇಟರ್ಸು ಇವೆಲ್ಲ ನಮಗೆಲ್ಲ ಹೇಗೆ ಗೊತ್ತಾಯಿತು? ಹೇಗೆ ಕ್ರಿಯೇಟ್ ಮಾಡಿದ್ವಿ? ಆ LED ಆಗಲಿ ಏನೇ ಆಗಲಿ ಅವ್ರಿಗೆ ಸ್ವಂತವಾಗಿ ಹೇಗೆ ಬಂತು? ಎಲ್ಲರೂ ಇರೋ ಥರನೇ ಇದ್ದೀವಿ, ಸಡನ್ನಾಗಿ ಹೊಸದು ಹೇಗೆ ಬಂತು? AI ಕೂಡ ಅಷ್ಟೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟೇ ಈ ಕಾಲಕ್ಕೆ ಬರ್ತಾ ಇರೋದು. ಕೆಲವು ವರ್ಷಗಳಿಂದ ಎಲ್ಲರೂ ಗಾಂಧಾರಿ ವಿದ್ಯೆ ಕಲ್ತಿದ್ರೆ ಈಗ ನೋಡಿ ಎಷ್ಟು ಜನ ಕಲಿತಾ ಇದ್ದಾರೆ. ಅಂದರೆ ಅದಕ್ಕೇನೋ ಒಂದು ಪರ್ಪಸ್ ಇದೆ. AI ನಿಜವ ಸುಳ್ಳು ಅನ್ನೋದು ನಮಗೆ ಗೊತ್ತಾಗದ ಪರಿಸ್ಥಿತಿಯಲ್ಲಿದ್ದೀವಿ. ಹೈಪರ್ ರಿಯಾಲಿಟಿ ಅಂತ ಹೇಳ್ತಾರೆ. ಹೈಪರ್ ರಿಯಾಲಿಟಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವುದು ಸರಿ ತಪ್ಪು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಎಷ್ಟೋ ವರ್ಷಗಳಿಂದನೇ ಒಬ್ಬರು ಪಾಯಿಂಟ್ ಮಾಡಿದರು, ಆದರೆ ಜನರಿಗೆ ಗೊತ್ತಾಗ್ತಿಲ್ಲ. ಅದು ನಾವೊಂಥರ ಅಲ್ಯೂಸಿನೇಷನು ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಪೊಲಿಟಿಕಲ್ ಪಾರ್ಟಿ ಅವರೇ ಗ್ರೇಟು ಅಂತ ಬ್ರೈನ್ ವಾಶ್ ಮಾಡೋದು, ಇಲ್ಲ ಇವರು ಗ್ರೇಟ್ ಅಂತ ಸ್ವಂತ ಆಲೋಚನೆ ಇಲ್ಲ ನಮಗೆ, ಅದನ್ನು ಹೈಪರ್ ರಿಯಾಲಿಟಿ ಅಂತ. ಫಾರ್ ಎಕ್ಸಾಂಪಲ್ ಇದು ಪ್ಲಸಿಬೋ ಎಫೆಕ್ಟು ಅಲ್ಲ. ಈಗ ಅಡ್ವರ್ಟೈಸ್ಮೆಂಟ್ಸು ಏನಾದ್ರು ತೊಗೊಳ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ ಫೇರ್ ಆ್ಯಂಡ್ ಲವ್ಲಿ ಹಾಕಿ ನಿಮಗೆ ಕಲರ್ ಬರುತ್ತೆ ಅಂತ ನಾವು ಅದನ್ನು ನಂಬಿ ಅದು ಹೈಪರ್ ರಿಯಾಲಿಟಿಯಲ್ಲಿ ಇರ್ತೀವಿ. ಅಂದರೆ ನಮ್ಮ ಕಾನ್ಷಿಯಸ್ಸು ಇದು ನಿಜ ಇದು ಸುಳ್ಳು ಅಂತ ಭೇದ ಮಾಡೋಕ್ಕೆ ಆಗಲ್ಲ. ಅದನ್ನು ಹೈಪರ್ ರಿಯಾಲಿಟಿ ಅಂತ ಕರೀತಾರೆ. ಈಗ ವರ್ಚುವಲ್ ರಿಯಾಲಿಟಿ ಅಂತ ಎಸ್ such a way that you have no idea this is fake and real. ಎಲ್ಲನೂ ಸೇಮ್ ಅಂತ ಅಂದ್ಕೊಳ್ಬಿಡ್ತೀವಿ. ಅದು ತುಂಬ ಡೇಂಜರಸ್. ಈ ಹೈಪರ್ ರಿಯಾಲಿಟಿ ಕಾನ್ಸೆಪ್ಟೇ ಆಲ್ ಬಿಸ್ನೆಸ್ ಪೊಲಿಟಿಷಿಯನ್ಸ್ ಎಲ್ಲರೂ ಯೂಸ್ ಮಾಡ್ತಿರೋದು ಈ ಕಾನ್ಸೆಪ್ಟೇ. ನಿಮಗಿದೇ ಕರೆಕ್ಟು ಅಂತ ಹೇಳೋದು. ಅದಕ್ಕೆ ಹೇಳೋದು JK ಅವರು, ಯಾವುದನ್ನು ಫಿಕ್ಸ್ಡ್ ಮೈಂಡಾಗೆ ತಗೋಬಾರ್ದು. ಈಗ ಎಲ್ಲರೂ ಯೂನಿವರ್ಸಲ್ ಆಗಿ ಅರ್ಥ ಮಾಡ್ಕೊಂಡಿರೋದು doubt your own experience because of virtual reality ಇರ್ಬೋದು, ಹೈಪರ್ ರಿಯಾಲಿಟಿ ಇರ್ಬೋದು, ಅದರಿಂದ ನಮಗೆ ಏನೋ ಭ್ರಮೆ ಉಂಟಾಗುತ್ತೆ. ಈಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಲ್ಲ, ಯಾವುದೋ ಕವಿತೆಯಲ್ಲಿದ್ರು ದೇವರು ಫಾರ್ ಎಕ್ಸಾಂಪಲ್ ತಾಯಿನೇ ದೇವರು ಅಂತ ಹೇಳ್ತಾರೆ. ಅದನ್ನು ನಾವು ಯಾರು ಏನು ಹೇಳಿದ್ರು ಅದೇ ಕರೆಕ್ಟು ಅಂತ ನಾವು ಫಿಕ್ಸ್ ಆಗ್ತೀವಿ. ಅದನ್ನು ತಪ್ಪೆ. ಎಲ್ಲ ಕಡೆನೂ ಅದೇ ನಡೀತಾ ಇದೆಯಾ? ಇಲ್ಲ. ಎಂತೆಂಥವ್ರನ್ನೂ ನಾವು ಹೋಗಿ ನೋಡಿ, ಜೈಲಲ್ಲಿ ನೋಡಿ, ಎಲ್ಲಾದರೂ ಹೋಗಿ ನೋಡಿ ಗೊತ್ತಾಗುತ್ತೆ, ಎಲ್ಲ ಉಲ್ಟಾ ಇರುತ್ತೆ. ಸೊ ಫಸ್ಟ್ ಆ ಕಾನ್ಸೆಪ್ಟ್ ಕೂಡ ನಾನು ಎಕ್ಸಾಂಪಲ್ ಹೇಳ್ತಿರೋದು. ಹೈಪರ್ ರಿಯಾಲಿಟಿ ಏನಂದರೆ ಯಾರೋ ಏನೋ ಹೇಳಿದ್ರು ಇದೇ ಫಿಕ್ಸು ಅಂತ ಹೇಳೋದು. ಮತ್ತು ಅದಕ್ಕೆ ಯಾಕೆ ಪವರ್ ಬರುತ್ತೆ ಅಂದರೆ ಥಾಟ್ ಫಾರ್ಮ್ಸ್. ಅದಕ್ಕೆ ಯಾಕೆ ಪವರ್ ಬರುತ್ತೆ? ಥಾಟ್ ಫಾರ್ಮ್ಸ್ ಇನ್ಫ್ಲುಯೆನ್ಸ್ ಆಗೋದು ಒಬ್ರಿಗೊಬ್ರು. ಅರ್ಥ ಆಯ್ತಲ್ಲ? ಸೊ ನಾವು ಯಾವುದನ್ನು ಫಿಕ್ಸಾಗೆ ತೊಗೋಬಾರ್ದು, ಯಾವುದಕ್ಕೂ ಅಟ್ಯಾಚು ಆಗಬಾರ್ದು. ಇದೇ ಕರೆಕ್ಟ್ ಅದೇ ಕರೆಕ್ಟ್ ಅಂತ ಯಾರು ಹೇಳಿದ್ರು ಕೂಡ ನಿಮಗೆ ಸ್ವಂತ ಇರಬೇಕು. ಜನರಲೈಸ್ ಮಾಡಬಾರ್ದು. ಪ್ರತಿಯೊಬ್ಬರಲ್ಲೂ ವ್ಯತ್ಯಾಸಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಜನ್ರೇಷನ್ ಓಕೆ, ಹಳೆ ಜನ್ರೇಷನಲ್ಲಿ ಗಂಡು ಮಕ್ಕಳೆಲ್ಲರೂ ಕೆಲ್ಸಕ್ಕೆ ಹೋಗಬೇಕು, ಹೆಣ್ಮಕ್ಳು ಮನೇಲೆ. ಈಗ ಚೇಂಜ್ ಐತೆ, ಇಟ್ ಈಸ್ ಚೇಂಜ್ಡ್ ರೈಟ್. ಈಗ ಹೈಪರ್ ರಿಯಾಲಿಟಿ, ಅಯ್ಯೋ ಹೆಣ್ಮಕ್ಳು ಅಂದರೆ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತಾರೆ. ಇಲ್ಲ, ಈಗ ಎಲ್ಲರೂ ಮಾಡ್ತಾರೆ. ಸೊ ಹೈಪರ್ ರಿಯಾಲಿಟಿಯಿಂದ ಆಚೆ ಬರ್ತಾ ಇದ್ದೀವಿ. ಗಾಂಧಾರಿ ವಿದ್ಯೆ ಅದು ನಾನು ಹೇಳಿದ್ನಲ್ಲ, ಈಗ ಮಕ್ಕಳು ಆಲ್ಮೋಸ್ಟ್ ತುಂಬ ಜನ ಕಲಿತಾ ಇದ್ದಾರೆ. ಎಲ್ಲಿ ಹೋದರೂ ಕಣ್ಣು ಮುಚ್ಚಿದ್ರು ಕೂಡ ಇಲ್ಲಿ ಏನಿದೆ ಅಂತ ಹೇಳಬಲ್ಲರು. ಆ ಥರ ಎಜುಕೇಷನ್ ನಡೀತಾ ಇದೆ. ಆ ಥರ ಇತ್ತ ಮುಂಚೆ ಗಾಂಧಾರಿ ವಿದ್ಯೆ, ಗಂಧರ್ವ ವಿದ್ಯೆನೂ ಇದೆ. ಸೊ ಆ ಥರ. ಸೊ ಚಾಕ್ ವೈಟ್ ಫೇಸಸ್ ವಿಚ್ ನೆವರ್ ಸ್ಮೈಲ್ಡ್, ಅವ್ರು ಯಾವತ್ತೂ ಸ್ಮೈಲ್ ಮಾಡಿಲ್ಲ ಅಂತ ಲೋಕದಲ್ಲಿ ಇದ್ರಂತೆ. ಈ ಥರ ಹೋದಾಗ ಅವ್ರಿಗೆ ಪ್ರೋಗ್ರೆಸ್ ಜಾಸ್ತಿ ಆಗಲಿಲ್ವಂತೆ. ಅವ್ರು ಹೇಳಿದರು, ನೀವು ಈ ಥರ ಹೋದರೆ ಇಷ್ಟ ಆಗಲ್ಲ. ಇಷ್ಟ ಇಲ್ಲದಿರೋ ಜಾಗದಲ್ಲಿ ಅನ್ಕಂಫರ್ಟಬಲ್ ಇದ್ದಾಗ ಅವ್ರ ಬೆಳವಣಿಗೆ ಕೂಡ ಕಮ್ಮಿ ಆಗ್ತಾ ಬಂತಂತೆ. ನೆಕ್ಸ್ಟು ಇನ್ನು ಸ್ವಲ್ಪ ಟಾಪಿಕ್ಸ್ ಇದೆ. ಅದನ್ನು ನಾನು ಹೇಳೋಕ್ಕೆ ಮುಂಚೆ ನಾವು ಲೈಫ್ ಸೆಲೆಕ್ಷನ್ನ ಕಲ್ತ್ಕೋಬೇಕು. ಯಾಕಂದರೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ, ಈ ಲೋಕಗಳೆಲ್ಲ ಲೈಫ್ ಸೆಲೆಕ್ಷನಲ್ಲಿ ಬರುತ್ತೆ ಅಂತ. ನಾನು ಅದಕ್ಕೆ ಲೈಫ್ ಸೆಲೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಈ ಚಾಪ್ಟರ್ಗೆ ಮತ್ತೆ ಬರ್ತೀನಿ. ಇಲ್ಲಿ ಏನಿದೆ ನೆಕ್ಸ್ಟು ಅಂದರೆ, ತೀಸ್ ವಿ ವರ್ ಕಮಿಂಗ್ ಟು ದ ಎಂಡ್ ಆಫ್ ಅವರ್ ಟೈಮ್ ಟುಗೆದರ್. ಐ ವಾಂಟ್ ಯು ಟು ಟರ್ನ್ ಯುವರ್ ಮೈಂಡ್ ಒನ್ಸ್ ಅಗೇನ್ ಟು ದ ಸೋರ್ಸ್ ಕ್ರಿಯೇಟ್. ಇಲ್ಲಿವರೆಗೂ ಅವ್ರು ಹೇಗೆ ಹುಟ್ಟೋದು, ಈಗ ಅವ್ರು ಸ್ವಲ್ಪ ಟಾಪಿಕ್ ಚೇಂಜ್ ಮಾಡ್ತಾರೆ. ಸೋರ್ಸ್ ಅಂದರೆ ನಾವೆಲ್ಲಿಂದ ಬಂದಿದ್ದೀವಿ ಅಂತ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಾರೆ.
ನಾನು ಅದನ್ನೇ ಕಂಟಿನ್ಯೂ ಮಾಡಲಾ ಇಲ್ಲಾಂದರೆ ಲೈಫ್ ಸೆಲೆಕ್ಷನ್ಸ್ಗೆ ಹೋಗ್ಲಾ? ಕಂಟಿನ್ಯೂ. ಓಕೆ. ಆಮೇಲೆ ಇದಕ್ಕೆ ರೆಫರೆನ್ಸ್ ಲೈಫ್ ಸೆಲೆಕ್ಷನ್ಗೆ ಬರುತ್ತೆ. ಸೊ ಕೇಳ್ತಾರೆ, ಐ ವಾಂಟ್ ಯು ಟು ಟರ್ನ್ ಯುವರ್ ಮೈಂಡ್ ಒನ್ಸ್ ಅಗೇನ್ ಟು ದ ಸೋರ್ಸ್ ಕ್ರಿಯೇಟರ್. ಸೋರ್ಸ್ ಎಲ್ಲೋ ಒಂದು ಮೂಲ ಅನ್ನೋದು ಇದೆಯಲ್ಲ, ಅದಕ್ಕೆ ಹೋಗುವಂತ. ಮುಂಚೆ ನಾವು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ, ಆಮೇಲೆ ಸಡನ್ ಚೇಂಜ್ ಆಯಿತು. ಎಸ್, ಆ ಸಬ್ಜೆಕ್ಟ್ ಹೇಳ್ತಾರೆ. ಓಕೆ, ನೀನು ಹೇಳಿದೆ ಅಲ್ವಾ ನಮ್ಮ ಎಲ್ಲ ಆತ್ಮಗಳ ಗೋಲು ಅಲ್ಲೊಂದು ಜಾಗಕ್ಕೆ ಹೋಗಿ ಒಂದಾಗಬೇಕು ಅಂತ. ಅಲ್ಲ, ಏನದು ಕಂಜಕ್ಷನ್ ಅಂದರೆ ಸಂಯೋಗ. ಅವರಿಲ್ಲಿ ಏಕೀಕರಣ ಅಂತ ಹೇಳಲ್ಲ, ಸಂಯೋಗ ಅಂತ ಹೇಳ್ತಾರೆ. ಸೊ ಮತ್ತೆ ಹೇಳು ನನಗೆ, ಡಸ್ ದ ಸೋರ್ಸ್ ವೆಲ್ ಇನ್ ಸಮ್ ಸ್ಪೆಷಲ್ ಸೆಂಟ್ರಲ್ ಸ್ಪೇಸ್ ಇನ್ ದ ಸ್ಪಿರಿಟ್ ವರ್ಲ್ಡ್? ಹಂಗಾದ್ರೆ ನೀನು ಹೇಳು, ಯಾವುದಾದ್ರೂ ಒಂದು ಸೋರ್ಸು ಅನ್ನೋದು ಎಲ್ಲೋ ಒಂದು ಕಡೆ ಇದೆಯಾ, ಅಲ್ಲಿ ಸ್ಪಿರಿಟ್ ವರ್ಲ್ಡ್ ಇದೆಯಾ ಅಂತ ಅಂದರೆ ಇಲ್ಲ, ಆ ಸ್ಪಿರಿಟ್ ವರ್ಲ್ಡೇ ಸೋರ್ಸು ಅಂತ ಹೇಳ್ತಾರೆ. ಇಲ್ಲಿ ನಾವು ಇಷ್ಟು ದಿವಸ ಅರ್ಥ ಮಾಡ್ತಿರೋ ಟೈಮು ಸ್ಪೇಸ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ, ಇಮ್ಯಾಜಿನೇಷನ್ ಇನ್ಕ್ರೀಸ್ ಆಗಬೇಕು. ದೆನ್ ವೈ ಡು ಸೋಲ್ ಸ್ಪೀಕ್ ರೀಚಿಂಗ್ ಫಾರ್ ಕೋರ್ ಸ್ಪಿರಿಚುವಲ್? ಮತ್ತು ಯಾಕೆ ಎಲ್ಲರೂ ಸೋಲ್ ಎಲ್ಲ ಹೇಳ್ತಾರೆ, ನಾನು ಹೋಗಿ ಆಧ್ಯಾತ್ಮಿಕದಲ್ಲಿ ಒಂದಾಗಬೇಕು ಅಂತೆಲ್ಲ ಹೇಳ್ತೀವಲ್ಲ, ಏನದು ಅರ್ಥ ಅಂತಂದರೆ, ನಾವು ಯಂಗ್ ಸ್ಪಿರಿಟ್ಸ್ ಅಂದರೆ ಹೊಸ ಸ್ಪಿರಿಟ್ಸು, ಬೆಳವಣಿಗೆ, ಓಲ್ಡ್ ಸ್ಪಿರಿಟ್ಸು, ಯಂಗ್ ಸ್ಪಿರಿಟ್ಸ್ ಅಂತಾರಲ್ಲ, ಆ ಯಂಗ್ ಸ್ಪಿರಿಟ್ಸ್ ಆಗಿದ್ದಾಗ ವಿ ಸೆನ್ಸ್ ಪವರ್ ಅರೌಂಡ್ ಅಸ್ ಎವ್ರಿವೇರ್. ನಾವು ಚಿಕ್ಕ ಆತ್ಮಗಳು ಆಗಿದ್ದಾಗ ಏನಂತಾರೆ, ಯೂತ್ ಆತ್ಮ, ಯಂಗ್ ಆತ್ಮ ಆಗಿದ್ದಾಗ ಪವರ್ ಸುತ್ತೂ ಇರುತ್ತಂತೆ, ಎವ್ರಿವೇರ್. ವಿ ಫೀಲ್ ಆರ್ ಆನ್ ದ ಎಡ್ಜ್ ಆಫ್ ಇಟ್, ಅಂದರೆ ಆ ಪವರ್ ನಮಗೆ ಇದೆ ಅಂತ ಅನಿಸುತ್ತಂತೆ. ವಯಸ್ ಆಗ್ತಾ ಆ್ಯಸ್ ವಿ ಗ್ರೋ ಓಲ್ಡರ್ ದೇರ್ ಈಸ್ ಅನ್ ಅವೇರ್ನೆಸ್ ಅಂದರೆ ಈ ಕ್ಷಣದಲ್ಲಿ ಇಲ್ಲಿರೋದು. ಈಗ ನಿಮ್ಗೆ ಅವೇರ್ನೆಸ್ ಅಂದರೆ, ಈಗ ಲೈಬ್ರರಿಯಲ್ಲಿ ಏನಾಗಿದೆ ಅಂತ ನೀವು ಹೇಳೋಕ್ಕಾಗತ್ತಾ? ಇಲ್ಲ. ಈಗ ಇಲ್ಲಿದ್ದೀರಾ, ನಾನು ಏನು ನಡೀತಿದೆ ಅಷ್ಟೇ ಹೇಳ್ತೀವಿ, ಅದನ್ನು ಅವೇರ್ನೆಸ್, ಬೀಯಿಂಗ್ ಅವೇರ್ ಆಫ್ ಎವ್ರಿಥಿಂಗ್. ಅಲ್ಲಿ ಯಾವ ಜಡ್ಜ್ಮೆಂಟ್ಸ್ ಇರಲ್ಲ, ಅಂದರೆ ಹೆಸರುಗಳು ಹೇಳ್ಕೊಂಡು ಹೋಗಲ್ಲ, ಯಾವ ಮೆಮೊರಿ, ಜಸ್ಟ್ ಇಲ್ಲಿರೋದು ಅಷ್ಟೇ. ಅವೇರ್ನೆಸ್ ಆಫ್ ಅ ಕಾನ್ಸಂಟ್ರೇಟೆಡ್ ಪವರ್, ಬಟ್ ಇಟ್ ಈಸ್ ದ ಸೇಮ್ ಫೀಲಿಂಗ್ ಸೇಮ್ ಎ ಪವರು, ಬಟ್ ಆ ಎನರ್ಜಿ ಅನ್ನೋದಿದೆಯಲ್ಲ, ಪವರು, ಅದಕ್ಕೆ ಅವೇರ್ನೆಸ್. ಅದು ಅಂದರೆ ಆ ಎನರ್ಜಿ ಅಲ್ಲಿದೆ ಅನ್ನೋದು ಫೀಲ್ ಆಗೋದು. ಈ ರಿಯಲ್ ಲೈಫಲ್ಲಿ ನಮಗೆ ಗೊತ್ತಿಲ್ಲ ಯಾವ ಥರ ಹೇಳೋದು, ಬಟ್ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು. ನಾವು ಈ ಕ್ಷಣ ಇಲ್ಲೇ ಇದ್ದೀವಿ ಅಂತ ಹೇಗಂತೀವೋ ಆ ಥರ ಸುತ್ತಲೂ ಒಂದು ಶಕ್ತಿ ಥರ ಇದೆ, ಅದೇ ಆ ಎನರ್ಜಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು, ನಾವು ಅದರಲ್ಲಿ ಇದ್ದೀವಿ. ಇವನ್ ದೋ ಯು ಹ್ಯಾವ್ ಕಾಲ್ಡ್ ದ ಪ್ಲೇಸ್ ಆಫ್ ಓಲ್ಡ್ ಒನ್ಸ್. ನೀನು ಓಲ್ಡ್ ಒನ್ಸ್ ಅಂತ ಹೇಳಿದ್ವಿ ಲಾಸ್ಟ್ ಟೈಮ್, ನೆನಪಿದೆಯಾ? ಓಲ್ಡ್ ಒನ್ಸ್ ಅಂದರೆ ಹಳಬ್ರು ಅಂತ ಹೇಳ್ತಾರೆ ಅಂತ ನೀವು ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ನೀವು ಹೇಳ್ತಿದ್ದೀರಾ ಅಂತಂದರೆ, ಎಸ್, ಅವರು ಕೂಡ ಪಾರ್ಟ್ ಆಫ್ ಕಾನ್ಸಂಟ್ರೇಟೆಡ್ ಪವರ್. ನಮಗೆ ಫೀಲ್ ಆಗಬೇಕು ಆ ಪವರ್ಫುಲ್ ಎನರ್ಜಿ ಎಲ್ಲಿ ಇರುತ್ತೆ, ಆ ಥರ ನಾವು, ಅವರು ಕೂಡ ಅದರಲ್ಲಿ ಪಾರ್ಟು. ನಾವು ಆತ್ಮವಾಗಿರೋದಕ್ಕೆ, ನಾವು ಅಲ್ಲಿರೋದಕ್ಕೆ ಅವುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅಂತ. ವೆಲ್, ಲಂಪಿಂಗ್ ದಿಸ್ ಪವರ್ ಟುಗೆದರ್ ಆ್ಯಸ್ ಒನ್ ಎನರ್ಜಿ ಸೋರ್ಸ್. ಅವರು ಡಾಕ್ಟ್ರು ಕೇಳ್ತಿದ್ದಾರೆ, ಮೈಕಲ್ ನ್ಯೂಟನ್ನು, ಕ್ಯಾನ್ ಯು ಡಿಸ್ಕ್ರೈಬ್ ದ ಕ್ರಿಯೇಟರ್ ಇನ್ ಮೋರ್ ಇನ್ ಟರ್ಮ್ಸ್? ಓಕೆ, ಇದೇನೋ ಒಂಥರ ಲಂಪ್ ಅಂದರೆ, ನೀವೇ ಚಪಾತಿ ಹಿಟ್ಟು ಕಲಸೋವಾಗ ಸ್ವಲ್ಪ ಲಂಪ್ಸು ಬೀಳುತ್ತೆ, ಬೀಳತ್ತೆ, ಆ ಥರ ಪವರ್ ಅಂತ ನೀವು ಹೇಳ್ತಿದ್ಯಾ, ಸ್ವಲ್ಪ ಇದನ್ನು ಸೃಷ್ಟಿ ಮಾಡೋದ್ರ ಬಗ್ಗೆ, ಅವ್ರ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಓಕೆ, ಆ್ಯಸ್ ಅಲ್ಟಿಮೇಟ್ ಸೆಲ್ಫ್ಲೆಸ್ ಬೀಯಿಂಗ್ ವಿಚ್ ವಿ ಸ್ಟ್ರೈವ್ ಟು ಬಿ, ನಾವು ಏನಾಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ವೆಯ್ಟ್ ಆಡಬೇಕು, ಕಲರ್ಸ್ ಎತ್ಕೋಬೇಕು, 10 minutes. ಸರಿ, ಸರಿನಾ? ಆ್ಯಸ್ ದ ಅಲ್ಟಿಮೇಟ್ ಸೆಲ್ಫ್ಲೆಸ್ ಬೀಯಿಂಗ್ ವಿಚ್ ವಿ ಸ್ಟ್ರೈವ್ ಟು ಬಿ, ನಾವು ಸ್ವಾರ್ಥ ಇಲ್ಲದೆ ಇರುವಂತಹ ಅಲ್ಟಿಮೇಟ್ ಇದಕ್ಕೆ ಹೋಗಬೇಕು ಅನ್ನೋದು ನಮ್ಮ ಗೋಲು ಅಂತ ಪೇಷಂಟ್ ಹೇಳ್ತಾ ಇದ್ದಾರೆ. ಪೇಷಂಟ್ ಅಂದರೆ ಸಬ್ಜೆಕ್ಟಿಗೆ. ಇಫ್ ದ ಸೋರ್ಸ್ ರೆಪ್ರೆಸೆಂಟ್ಸ್ ಆಲ್ ದ ಸ್ಪಿರಿಟ್ ವರ್ಲ್ಡ್, ನೀವೇನಂದ್ರಿ ಆ ಸೋರ್ಸೇ ಸ್ಪಿರಿಟ್ ವರ್ಲ್ಡು ಅಂತ ಹೇಳಿದ್ರೆ, ಸ್ಪಿರಿಟ್ ವರ್ಲ್ಡ್ ಅಂದರೆ ಏನು ಹೇಳಿ? ನಾವು ಇಷ್ಟು ದಿವಸ ನಾವು ಹೇಳಿದ್ವಲ್ಲ, ಅಲ್ಲಿ ಹೋಗ್ತೀವಿ, ಅಲ್ಲಿ ಕ್ಲಸ್ಟರ್ಸ್ ಇರುತ್ತೆ, ಅಲ್ಲಿ ಟೈಮ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ನೀವು ಹೋಗ್ತಾ ಇದ್ರೆ ಅದು ಕ್ಲೋಸ್ ಆಗುತ್ತೆ, ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಲ್ಲ, ಅದು ಸ್ಪಿರಿಟ್ ವರ್ಲ್ಡು. ಅದೇ ಸೋರ್ಸ್ ಆದರೆ
ಹೌ ಡಸ್ ದ ಮೆಂಟಲ್ ಪ್ಲೇಸ್ ಡಿಫರ್ ಫ್ರಮ್ ಫಿಸಿಕಲ್ ಯೂನಿವರ್ಸ್ ವಿತ್ ಸ್ಟಾರ್ಸ್? ಅದೇ ಸೋರ್ಸ್ ಆದರೆ ಮತ್ತು ಈ ಮೆಂಟಲ್ ಈ ನಕ್ಷತ್ರ, ಗ್ರಹಗಳು ಮತ್ತು ಈ ಜೀವರಾಶಿಗಳು ಇವೆಲ್ಲ ಎಲ್ಲೋಗುತ್ತೆ? ಈ ಮೆಂಟಲ್ ಪ್ಲೇನ್ಗೆ ಹೇಗೆ ಗೊತ್ತಾಗುತ್ತೆ? ಅರ್ಥ ಆಯ್ತಲ್ಲ? ಸ್ಪಿರಿಟ್ ವರ್ಲ್ಡ್ ಸೋರ್ಸ್ ಆದರೆ ಇದೆಲ್ಲ ಎಲ್ಲಿದೆ ಮತ್ತು ಯಾವ ಕಡೆ ಅವುಗೂ ಇವಕ್ಕೂ ಹೇಗೆ ಲಿಂಕ್ ಆಗುತ್ತೆ ಅದನ್ನು ಕೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಯೂನಿವರ್ಸಸ್ ಅಂದರೆ ಇಡೀ ಪ್ರಪಂಚಗಳು ಅಂತ ಇದ್ದಾರೆ ಅವರು. ಪ್ರಪಂಚಗಳು ಅದೇ ಯೂನಿವರ್ಸಸ್ ಅಂತ ಇದ್ದಾರೆ. ಇಲ್ಲ, ಈಸೆ ಯೂನಿವರ್ಸಸ್ ದೇಶ ಒಂದೇ ಅಲ್ವಾ? ದೇಶ ಪ್ರಪಂಚ ಅದು ಯೂನಿವರ್ಸ್ ಅಂತ ನಾವು ಇಷ್ಟು ದಿವಸ ಅನ್ಕೊಂಡಿದ್ದು, ಅದನ್ನೇ ಇಲ್ಲಿ ಕರೆಕ್ಷನ್ ಹೇಳ್ತಾ ಇರೋದು. ಯೂನಿವರ್ಸಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ. ಏನಪ್ಪ ಇದು ಯೂನಿವರ್ಸಸ್ ಅಂದರೆ, ಆರ್ ಕ್ರಿಯೇಟೆಡ್ ಟು ಲೀವ್ ಆ್ಯಂಡ್ ಡೈ ಫಾರ್ ದ ಯೂಸ್ ಆಫ್ ದ ಸೋರ್ಸ್. ನಾವಿದೆಲ್ಲ ಎಲ್ಲಿದೆ ಅಂತಂದರೆ ನೆಕ್ಸ್ಟ್ ನಿಮಗೆ ಇನ್ನೂ ಶಾಕ್ ಆಗುತ್ತೆ, ಕೇಳಿ. ದ ಪ್ಲೇಸ್ ಆಫ್ ಸ್ಪಿರಿಟ್ಸ್ ಈಸ್ ದ ಸೋರ್ಸ್ ಅಂತ ಹೇಳಿದ್ರಲ್ಲ. ವಿ ಸೀಮ್ ಟು ಲೀವ್ ಇನ್ ಅ ಯೂನಿವರ್ಸ್ ಅಂದರೆ ನಾವು ಒಂದು ಯೂನಿವರ್ಸಲ್ಲಿ ಇದ್ದೀವಿ, ಆದರೆ ಯೂನಿವರ್ಸಸ್ಗಳಿವೆ. ವಿಚ್ ಈಸ್ ಎಕ್ಸ್ಪ್ಯಾಂಡಿಂಗ್. ಇವರು ಈಗ ಡಾಕ್ಟರ್ ಹೇಳ್ತಾರೆ, ನಾವು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಾವೆಲ್ಲ ಒಂದು ನಿಮ್ಮ ಥರ ನಾವೆಲ್ಲ ಒಂದು ಯೂನಿವರ್ಸಲ್ಲಿ ಇದ್ದೀವಲ್ಲ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೈಂಟಿಸ್ಟ್ಗಳು ಕೂಡ ಇದು ಸ್ಯಾಟಿಲೈಟಲ್ಲೆಲ್ಲ ಟೆಲಿಸ್ಕೋಪ್ ಅದರಲ್ಲೆಲ್ಲ ಏನೋ ಚೆಕ್ ಮಾಡಿ ಹೇಳಿದ್ದಾರೆ, ಯೂನಿವರ್ಸ್ ಹಿಂಗಾಗತ್ತೆ, ಹಿಂಗೆ ಹೋಗುತ್ತೆ, ಹಿಂಗಾಗತ್ತೆ ಹೋಗುತ್ತೆ. ಈಗ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತಾರೆ, ಒಂದ್ಸತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ಅವರು ಹೇಳ್ತಾರೆ. ಕಾಂಟ್ರಾಕ್ಟ್ ಅಗೇನ್ ಆ್ಯಂಡ್ ಇವೆಂಚುಲಿ ಡೈ. ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಒಂದು ಕಾಲದಲ್ಲಿ ಅದು ಸತ್ತೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ನಾವು ಯಾಕಂದರೆ ಸ್ಪೇಸ್ ಅಂದರೆ ಏನು? ಈ ಜಾಗ ಇದೆ, ಸ್ಪೇಸ್ ಒಂದು ಜಾಗ ಇಟ್ಕೊಂಡಿದ್ದೀವಿ. ಟೈಮ್ ಅಂದರೆ ಒಂದು ಟೈಮು, ಸ್ಪೇಸು ಟೈಮ್ ಅನ್ನೋದು ನಮಗೆ ಗೊತ್ತು ಅಲ್ವಾ? ಲಿಮಿಟೇಷನ್ಸ್. ಹೌ ಕ್ಯಾನ್ ದ ಸ್ಪಿರಿಟ್ ವರ್ಲ್ಡ್ ಇಟ್ ಸೆಲ್ಫ್ ಬಿ ಟೈಮ್ಲೆಸ್? ಈ ನಾವಿರುವಂಥ ಪ್ರಪಂಚದಲ್ಲಿ ನೀವು ಹೇಳಿದ್ರಲ್ಲ, ಇದು ಗ್ರಹಗಳು ಎಲ್ಲ ಇದೆ, ಈ ಟೈಮಲ್ಲಿ ಇದು ಅಂತೆಲ್ಲ ಹೇಳ್ತೀವಲ್ಲ, ಬಟ್ ಆ ಸೋರ್ಸನ್ನ, ಆ ಸ್ಪಿರಿಟ್ ವರ್ಲ್ಡ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಟೈಮ್ ಇಲ್ಲ, ಸ್ಪೇಸ್ ಇಲ್ಲ, ಯೂನಿವರ್ಸಸ್ಸು ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಅರ್ಥ ಇಲ್ಲ, ಸೇಮ್ ನಿಮ್ಮ ಥರನೇ ಅವರು ಕನ್ಫ್ಯೂಷನ್ ಆಗಿದ್ದಾರೆ. ಪ್ಲೀಸ್ ಎಕ್ಸ್ಪ್ಲೈನ್. ಬಿಕಾಸ್ ಈ ವರ್ಲ್ಡ್ ಇಟ್ ಸೆಲ್ಫ್ ಬಿ ಟೈಮ್ಲೆಸ್. ಆ ಸ್ಪಿರಿಟ್ ವರ್ಲ್ಡೇ ಟೈಮ್ಲೆಸ್ ಹೇಗಪ್ಪ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಇಯರ್ ವಿ ಲೀವ್ ಆನ್ ನಾನ್ ಸ್ಪೇಸ್ ವಿಚ್ ಇಸ್ ಟೈಮ್ಲೆಸ್. ನಾವು ಈ ಸ್ಪಿರಿಟ್ ವರ್ಲ್ಡಲ್ಲಿ ಇರೋದೇ ಸ್ಪೇಸ್ ಇಲ್ಲ, ಟೈಮ್ ಇಲ್ಲ. ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಸ್ಪೇಸು ಟೈಮ್ ಅಂದರೆ ಏನು? ಸ್ಪೇಸ್ ಅಂದರೆ ಏನು? ಜಾಗ ಇಲ್ಲ. ಇಲ್ಲೊಬ್ರು ಇದ್ದಾರೆ ಅಂದರೆ ಅಲ್ಲೊಂದು ಜಾಗ ತಗೋಬೇಕು ತಾನೆ, ಆ ಥರ ಜಾಗ ಇಲ್ಲ ಅದಕ್ಕೆ. ಅದು ಸ್ಪೇಸ್ ಅಂತ ಹೇಳ್ತಾರೆ. ಬಾಹ್ಯಾಕಾಶ ಅಂತ ಹೇಳ್ತಾರೆ, ಬಾಹ್ಯಾಕಾಶನೂ ಅಂತ ಹೇಳ್ತಾರೆ. ಅಲ್ಲಿ ಅದಕ್ಕೆ ಹೆಸರಿಡಕ್ಕಾಗ ಫುಲ್ ಸ್ಪೇಸ್ ಅಂತ ಹೇಳ್ತಿದ್ದಾರೆ. ಬಟ್ ಈ ಸೋರ್ಸ್, ಸ್ಪಿರಿಟ್ ವರ್ಲ್ಡ್ ಸೋರ್ಸ್ ಅಂತೀವಲ್ಲ, ಅಲ್ಲಿ ಸ್ಪೇಸ್ ಇಲ್ಲ. ಮತ್ತು ಇವೆಲ್ಲ ಹೇಗೆ ಆಗ್ತಿದೆ? ಅಲ್ಲಿ ಕ್ಲಸ್ಟರ್ಸ್ ಕಲರ್ ಕಾಣ್ತಿದೆ ಅಂದರೆ ಅಲ್ಲೇನೋ ಒಂದು ಜಾಗ ಇದೆಯಾ, ಏನದು ಅನ್ನೋದು ಇವಾಗ ನೋಡೋಣ. ಬಿಕಾಸ್ ಹಿಯರ್ ವಿ ಲೀವ್ ಆನ್ ನಾನ್ ಸ್ಪೇಸ್ ವಿಚ್ ಇಸ್ ಟೈಮ್ಲೆಸ್ ಎಕ್ಸೆಪ್ಟ್ ಇನ್ ಸರ್ಟನ್ ಝೋನ್ಸ್. ಇಲ್ಲೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಈ ಸ್ಪಿರಿಟ್ ವರ್ಲ್ಡಲ್ಲಿ ಎಲ್ಲ ಟೈಮ್ ಇಲ್ಲ, ಅಲ್ಲಿ ಸ್ಪೇಸ್ ಇಲ್ಲ. ಟೈಮ್ ಇಲ್ಲ ಅಂದರೆ ವಯಸ್ಸಾಗೋದಿಲ್ಲ, ಪ್ಲಸ್ ಹಿಂದೆ ನೆನ್ನೆ ನಾಳೆ ಅನ್ನೋದಿಲ್ಲ. ಅವಾಗ ಅದೇನೋ ಒಂದು ಕಾಲನೇ ಇಲ್ಲ. ಆದರೆ ಕೆಲವು ಝೋನ್ಸ್ ಇದೆ ಅಂತೆ, ಇಲ್ಲಿ ಕೆಲವು ಝೋನ್ಸ್ ಇದೆ ಅಂತೆ. ಝೋನ್ಸ್ ಅಂದರೆ ಕೆಲವು ಜಾಗಗಳು. ಈಗ ಫೈರ್ ಇದೆ ಅಂದರೆ ಗೋ ಟು ರೆಸ್ಕ್ಯೂ ಝೋನ್ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ? ಅಲ್ಲೇನೋ ಒಂದು ಫೈರ್ ಇಂಜಿನ್ನು ಏನೋ ಒಂದು ಇಟ್ಟಿರ್ತಾರೆ, ಗ್ಯಾಸ್ ಇದು ಸಿಲಿಂಡ್ರು, ಫೈರ್ ಎಕ್ಸ್ಟಿಂಗ್ವಿಷರು, ಆ ಥರ ಏನೋ ಇಟ್ಟಿರ್ತಾರೆ. ಅದಕ್ಕೆ ಅದನ್ನು ಒಂದು ಹೆಸರಿಟ್ಟಿರ್ತಾರೆ. ಆ ಥರ ಟೈಮು ಸ್ಪೇಸ್ ಇಲ್ಲ, ಬಟ್ ಕೆಲವು ಜಾಗಗಳಲ್ಲಿ ಬಿಟ್ಟು ಏನು ಅಂತ. ಯಾವುದು ಆ ಝೋನ್ಸು ಹೇಳಿ ಅಂತ ಹೇಳಿದ್ರೆ, ದೇ ಆರ್ ಇಂಟರ್ ಕನೆಕ್ಟಿಂಗ್ ಡೋರ್ಸ್. ಅಂದರೆ ಅದು ಬಾಗಿಲುಗಳಂತೆ, ಒಂದಕ್ಕೊಂದು ಕನೆಕ್ಟ್ ಆಗೋ ಬಾಗಿಲುಗಳು. ನೀವು ಏನಾದರೂ ಇಂಗ್ಲೀಷ್ ಸೀರೀಸ್ ಏನಾದರೂ ನೋಡಿದ್ರೆ, ಗುಡ್ ಪ್ಲೇಸ್ ಅಂತ ಇದೆ, ನೆಟ್ಫ್ಲಿಕ್ಸಲ್ಲಿ ಬರುತ್ತೆ, ದ ಗುಡ್ ಪ್ಲೇಸ್ ಅಂತ. ಅದು ನೋಡಿದ್ರೆ ನಿಮಗೆ ಒಂಥರ ಏನಾದರೂ ಇಮ್ಯಾಜಿನೇಷನ್, ಅವರು ಕಷ್ಟಪಟ್ಟು ಇಮ್ಯಾಜಿನ್ ಮಾಡಿ ಅದು ಮಾಡಿದ್ದಾರೆ.
ಅದು ಕಮ್ಮಿನೇ, ಬಟ್ ಒಂದು ಐಡಿಯಾ ಸಿಗುತ್ತೆ. ಅದ್ರಲ್ಲಿ ಏನಂದರೆ ಹಿಂಗೋಗಿ ಹಿಂಗೆ ಆಚೆ ತೆಗೆದ ತಕ್ಷಣ ಇನ್ನೊಂದು ಜಾಗ ಇರುತ್ತೆ. ಅದರ ಇಂಟರ್ ಕನೆಕ್ಟಿಂಗ್ ಡೋರ್ಸ್ ಅಂತ ಹೇಳ್ತಾರೆ. ಓಪನಿಂಗ್ ಫಾರ್ ಅಸ್ ಟು ಪಾಸ್ ಥ್ರೂ ಇಂಟು ಫಿಸಿಕಲ್ ಯೂನಿವರ್ಸ್ ಆಫ್ ಟೈಮ್. ಏನಕ್ಕಿದೆ ಇಂಟರ್ ಕನೆಕ್ಟಿಂಗ್ ಡೋರ್ಸ್ ಅಂದರೆ, ಇದು ಇಲ್ಲೆಲ್ಲಿ ಮೆಟೀರಿಯಲ್ಸ್ ಇರುತ್ತೆ, ಭೌತಿಕ ಲೋಕಕ್ಕೆ ಕನೆಕ್ಷನ್, ಆ ಝೋನ್ 1. ಹೌ ಕ್ಯಾನ್ ಟೈಮ್ ಡೋರ್ಸ್ ಎಕ್ಸಿಸ್ಟ್ ಆನ್ ನಾನ್ ಸ್ಪೇಸ್? ಅಯ್ಯೋ, ಈ ಕಾಲ ಇಲ್ಲದೆ ಇರೋ ಕಡೆ ಈ ಕಾಲ ಇರೋದಕ್ಕೆ ಡೋರ್ ಹೆಂಗೆ ಕಾಣ್ತು? ಅಲ್ಲಿ ಸ್ಪೇಸೇ ಇಲ್ಲ ಅಂತ್ಯ, ಮತ್ತು ಇಲ್ಲಿ ಡೋರ್ ಹೇಗೆ ಈ ಲೋಕಕ್ಕೆ ಹೋಗೋದಕ್ಕೆ ಅಂತ ಕೇಳ್ತಾರೆ. ಈ ಸಬ್ಜೆಕ್ಟ್ ಯಾರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು ಅಡ್ವಾನ್ಸ್ಡ್ ಆಗಿರೋದ್ರಿಂದ ನಮ್ಗೆ ಇವೆಲ್ಲ ಗೊತ್ತಾಗ್ತಿದೆ. ಇಲ್ಲೂ ಮಧ್ಯದಲ್ಲಿ ಕೆಲವರು ಗೈಡ್ಸು ಸ್ಟಾಪ್ ಮಾಡಿದ್ದಾರೆ, ಅವ್ರಿಗೆ ಪೂರ್ತಿ ಹೇಳೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಅವ್ರ ಟಾಪಿಕ್ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ನಮಗೆಲ್ಲರೂ ಅರ್ಥ ಆಗೋದಕ್ಕೆ ಒಂದು ಐಡಿಯಾ ಕೊಡೋದಕ್ಕೆ ಹೇಳ್ತಿದ್ದಾರೆ. ದ ಓಪನಿಂಗ್ ಎಕ್ಸಿಸ್ಟ್ ಆಸ್ ಥ್ರೆಶೋಲ್ಡ್ ಬಿಟ್ವೀನ್ ರಿಯಾಲಿಟೀಸ್. ಥ್ರೆಶೋಲ್ಡ್ ಅಂದರೆ ಒಂದು ಲಿಮಿಟ್, ಇದ್ರ ಮೇಲೆ ಅದು ಬೇರೆ ಏನೋ ಆಗುತ್ತೆ. 100 ಡಿಗ್ರಿ ಮೇಲಾದರೆ ಅದು ನೀರು ಗಾಳಿ ಆಗೋಗುತ್ತೆ, ಅದರದ್ದು ಲಿಮಿಟ್ ಅದೇ. ಅದಾದಮೇಲೆ ಬೇರೆ ಏನೋ ಚೇಂಜ್ ಆಗುತ್ತೆ, ಆ ಥರ ಇಟ್ಟಿರ್ತಾರಂತೆ ಲಿಮಿಟು. ಸೊ ಈ ಟೈಮ್ಲೆಸ್ ಸ್ಪೇಸಲ್ಲಿ ಅದೊಂದು ಲಿಮಿಟ್ ಥರ ಇದೆ, ಅದು ಡೋರು, ಥ್ರೆಶೋಲ್ಡ್. ರಿಯಾಲಿಟೀಸ್ಗೆ ಇದು ರಿಯಾಲಿಟೀಸ್ಗೆ ಒಂದು ಡೋರ್. ವೆಲ್, ಇಫ್ ದ ಸ್ಪಿರಿಟ್ ವರ್ಲ್ಡ್ ಇಸ್ ನಾನ್ ಟೈಮ್, ವಾಟ್ ಕೈಂಡ್ ಆಫ್ ರಿಯಾಲಿಟಿ ಇಸ್ ದಟ್? ಮತ್ತು ನೀನು ರಿಯಾಲಿಟಿ ಅಂತ ಈ ಲೋಕ ಅಲ್ಲ, ಅದು ಸ್ಪಿರಿಟ್ ವರ್ಲ್ಡ್ ರಿಯಾಲಿಟಿ ಅಂತಿದೆಯಲ್ಲ, ಅಲ್ಲಿ ಜಾಗನೇ ಇಲ್ಲ ಅಂತ್ಯ. ಮತ್ತು ಹೇಗೆ ರಿಯಾಲಿಟಿ ಅಂತ್ಯ? ಅರ್ಥ ಆಯ್ತಲ್ಲ ನಿಮಗೆ? ಅದು ಇಮ್ಯಾಜಿನ್ ಮಾಡೋದು ಕಷ್ಟ, ಯಾಕಂದರೆ ನಾವು ಈ ಲೋಕದಲ್ಲಿ ನಾವೆಲ್ಲ ನೋಡಿರೋದು ಎಲ್ಲನೂ ಒಂದು ಜಾಗ ತೊಗೊಳತ್ತಂತ. ಈ ಪೆನ್ಸಿಲ್ ಇಲ್ಲಿ ಇಟ್ಟಿದ್ದೀನಿ, ಆ ಪೆನ್ಸಿಲ್ ಇಲ್ಲಿದೆ, ಬಟ್ ಜಾಗ ಇಲ್ದಿರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಾಳಿಯಲ್ಲಿ ಇದ್ರ ಮೇಲೆ ಎಲ್ಲನೂ ತಳ್ಕೊಂಡು ಹೋಗ್ಬೋದು, ಇದಿದೆ ಬಟ್ ಅದ್ರ ಮೇಲೆಲ್ಲ ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ರೆ ಮೋಸ್ಟ್ಲಿ ನೋ ಸ್ಪೇಸ್ ಅಂತ ಅಂದ್ಕೋಬೋದು. ಆತ್ಮ ಸ್ಪೇಸ್ ತೊಗೊಳತ್ತಾ? ಇಲ್ಲಿ ಆತ್ಮ ಅನ್ನೋದು ಇದ್ದರೆ ಅದ್ರ ಮೇಲೆ ಹೋಗಿ ಕುತ್ಕೊಂಡ್ರೆ ಅದು ನಿಲ್ಸತ್ತ? ಅದು ಸ್ಪೇಸೇ ತೊಗೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ಅದು ಎನರ್ಜಿ, ಸ್ಪೇಸ್. ಈಗ ಒಂದು ಐಡಿಯಾ ಬಂತಾ? ಹೌ ಕ್ಯಾನ್ ಟೈಮ್ ಡೋರ್ ಎಕ್ಸಿಸ್ಟ್ ಇನ್ ನೋ ಸ್ಪೇಸ್? ಅಲ್ಲ, ವೆಲ್, ಇಫ್ ದ ಸ್ಪಿರಿಟ್ ವರ್ಲ್ಡ್ ಇಸ್ ನಾನ್ ಡೈಮೆನ್ಷನ್, ಓಕೆ, ಇನ್ನೊಂದು ವರ್ಡ್ ಡೈಮೆನ್ಷನಲ್. ಇಡೀ ಓಕೆ, ನಾವೇನಾದರೂ ಹೇಳಿದ್ರೆ ಹೇಗಿದೆಯಾ ಅಂತ ನಾನು ನಿಮ್ಮನ್ನು ಕೇಳಿದ್ರೆ ಈಗ ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಾ. ಇನ್ನೊಂದು 5 ನಿಮಿಷ ಆದಮೇಲೆ ಹೇಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿದೆ. ಬಟ್ ನಾನು ಕೇಳೋದಕ್ಕೆ ಟೈಮ್ ಇದೆ, ಪ್ಲಸ್ ನೀವಿಲ್ಲಿ ಇದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ. ನಾನು ಕೆಲವು ತಿಂಗಳಾದಮೇಲೆ ಹೇಗಿದ್ದೀರಾ ಅಂತ ಕೇಳಿದ್ರೆ, ಕೆಲವು ದಿವಸಗಳ ಮುಂಚೆ ಇವ್ರು ಹೇಳಿದ್ರು ಚೆನ್ನಾಗಿದ್ದೀನಿ ಅಂತ, ಅಲ್ಲಿ ನಾನು ಟೈಮ್ ಹೇಳ್ತೀನಿ, ಕಾಲ ಎಲ್ಲ ಹೇಳ್ತಿದ್ದೀನಿ. ಸೊ ಇಲ್ಲಿ ಅದೇ ಕೇಳ್ತಾರೆ, ಇದನ್ನು ಡೈಮೆನ್ಷನ್ ಅಂತ ಹೇಳ್ತಾರೆ. ಡೈಮೆನ್ಷನ್ ಅಂದರೆ ಯಾವ ಮೂಲಕ ನೀವು ಹೇಳ್ತಿದೆ ಅಂತ. ಈಗ ಒಂದು ಓಕೆ, ಇವಾಗ ಇವ್ರು ಎಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. 5 ಮೀಟರ್ ಉದ್ದ, 2 ಮೀಟರ್ ಬಿಟ್ಟು ಏನೋ ಒಂದು ಹೇಳ್ತೀವಲ್ಲ, ಅದನ್ನ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಡೈಮೆನ್ಷನ್ಸ್ ಅಳತೆ, ಅದು ಲೆಂತ್, ಡೈಮೆನ್ಷನ್ಸ್. ಓಕೆ, ಈಗ ಡ್ರಾಯಿಂಗ್ ಮಾಡ್ತೀವಲ್ಲ ಪೇಪರಲ್ಲಿ, ಒಂದು ಪಾಯಿಂಟು ಲೈನು ಬರಿತೀವಿ, ಸಿನಿಮಾ ನೋಡ್ತೀವಿ, ಅದೆಲ್ಲ 2 ಡೈಮೆನ್ಷನ್, ನಾವೆಲ್ಲ 3 ಡೈಮೆನ್ಷನ್. ಆ್ಯಂಗಲ್ಸು ಪ್ಲಸ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಪೇಪರಲ್ಲಿ ಬರೆದ್ರೆ 2 ಡೈಮೆನ್ಷನ್ಸು. ಅಂಗುಲನ ಅಂಗುಲ ಅಂದರೆ ಇಂಚಲ್ಲ. ಓಕೆ, ನೀವು ಇವಾಗ ಒಂದು ಡ್ರಾಯಿಂಗ್ ಬರಿಬೇಕಂತ ಅನ್ಕೊಳ್ಳಿ, ಆ ವ್ಯಕ್ತಿ ಅಲ್ಲಿದ್ದಾರೆ, ಅವ್ರ ಥರನೇ ಡ್ರಾಯಿಂಗ್ ಮಾಡಬೇಕಂದ್ರೆ 2 ಡೈಮೆನ್ಷನ್ ಕೊಡ್ತೀರಾ, 2 ಡೈಮೆನ್ಷನ್ ಸರ್ಕಲ್ ಬರೀತೀರಾ. ಈಗ ಈ ಸರ್ಕಲ್ನ ಇಲ್ಲಿ ಹಾಕಿದ್ರೆ ಗ್ಲೋಬು ಅದು 3D. ಇಲ್ಲಿ 3D ಮಾಡ್ಬೇಕಂದ್ರೆ ಆಗಲ್ಲ, ಅದ್ರದ್ದು ದಪ್ಪ ಎಲ್ಲ ಬರೆಯೋಕ್ಕಾಗಲ್ಲ ಅಲ್ವಾ? ಈ ಥರ ನಾವು ಒಂದೊಂದನ್ನ ಡೈಮೆನ್ಷನ್ ಮೇಲೆ ಹೇಳ್ತೀವಿ. ಡೈಮೆನ್ಷನ್ ಕಮ್ಮಿ ಆದರೆ ಏನೋ ಒಂದು ಕಳ್ಕೊತೀವಿ. ಆಯಾಮ ಮಾಮೂಲಾಗಿ 2D ನಾವು 3D ಫಿಲ್ಮ್ ಅಂತ ಚಶ್ಮಾ ಕೊಟ್ರೆ ಆ ಪಿಕ್ಚರ್ ಬೇರೆ ರೀತಿ ಕಾಣಿಸುತ್ತೆ, ಅದೇ ಅಲ್ಲ ಡೈಮೆನ್ಷನ್. 2D ಡೈಮೆನ್ಷನ್ ಬೇರೆ ರೀತಿ, 3D ಅಂದ್ರೆ ಒಂದು ಚಶ್ಮಾ ಕೊಡ್ತಾನೆ, ಅದೊಂಥರ ಬೇರೆ. ಇದು 3D, 2D 3D ಅಂತ ಅರ್ಥ ಆಯ್ತಲ್ಲ, ಅಂದ್ರೆ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಏನು ಸರ್ ಅದು? ಆಯಾಮಗಳು. ಆದ್ರೆ ಆ ಲೋಕದಲ್ಲಿ ಆಯಾಮಗಳಿಲ್ಲ.
ಅದನ್ನೇ ಅವ್ರು ಹೇಳ್ತಿರೋದು. ವೆಲ್ ಇಫ್ ದ ಸ್ಪಿರಿಟ್ ವರ್ಲ್ಡ್ ಇಸ್ ನಾನ್ ಡೈಮೆನ್ಷನಲ್, ವಾಟ್ ಕೈಂಡ್ ಆಫ್ ರಿಯಾಲಿಟಿ? ಆಯಾಮನೇ ಇಲ್ಲದೆ ಇದ್ರೆ ಮತ್ತು ಈ ಸ್ಪಿರಿಟ್ ವರ್ಲ್ಡು ಯಾವ ಥರ ರಿಯಾಲಿಟಿ ಅಂತ ಕೇಳ್ತಿದ್ದಾರೆ. ಅ ಕಾನ್ಸ್ಟೆಂಟ್ ರಿಯಾಲಿಟಿ ಸ್ಟೇಟ್ ಅಂತೆ. ಕಾನ್ಸ್ಟೆಂಟ್ ರಿಯಾಲಿಟಿ ಅಂದರೆ ಅದೇ ಥರ ಇರೋವಂಥ ಸ್ಟೇಜು. ಈಗ ಡೈಮೆನ್ಷನ್ಸ್ ಇಲ್ದಿರೋ ಝೀರೋ ಅಂತ ಅಂದ್ಕೊಂಡ್ರೆ ಆಯಾಮ ಇಲ್ದಿರ ಹೇಗಿರುತ್ತೆ? ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಅದು ನಮಗೂ ಗೊತ್ತಿಲ್ಲ. ಸೊ ಅದನ್ನೇ ಹೇಳ್ತಾರೆ, ರಿಯಾಲಿಟಿ ಅ ಕಾನ್ಸ್ಟೆಂಟ್ ರಿಯಾಲಿಟಿ ಸ್ಟೇಟ್ ಆ್ಯಸ್ ಅಪೋಸ್ ಟು ದ ಶಿಫ್ಟಿಂಗ್ ರಿಯಾಲಿಟೀಸ್. ಶಿಫ್ಟಿಂಗ್ ರಿಯಾಲಿಟೀಸ್ ಅಂದರೆ ಈಗೆಲ್ಲ ಚೇಂಜ್ ಆಗ್ತಾ ಇರ್ತಾರಲ್ಲ, ಆ ಥರ ಎಲ್ಲ ಒಂದೇ ಥರ ಇರುತ್ತಂತ. ಅದು ಒಂದು ಖಾಲಿ ಪೇಪರ್ ಅಂತ ಅಂದ್ಕೊಳ್ಬೋದು. ಯಾವುದಕ್ಕೂ ನಾವು ಸಂಬಂಧ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗೋಗುತ್ತೆ. ಓಕೆ, ಸೊ ಅಲ್ಲಿ ಆಯಾಮ ಇಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸಮವಾಗಿರುತ್ತೆ ಅಂದರೆ ಏನು ಏರುಪೇರು ಇರಲ್ಲ, ಕಾನ್ಸ್ಟೆಂಟಾಗಿರುತ್ತೆ. ಇದು ಉಲ್ಟಾ ಯಾವುದಕ್ಕೆ? ರಿಯಾಲಿಟಿ. ಇದಕ್ಕೆ, ಈ ಲೋಕಕ್ಕೆ ಎಲ್ಲ ಮೇಲೆ ಕೆಳಗೆ ಆಗುತ್ತೆ ಅಂಥವೆಲ್ಲ ಇದೆ. ರಿಯಾಲಿಟೀಸ್ ಆಫ್ ಡೈಮೆನ್ಷನ್. ದಿಸ್ ಇಸ್ ಡೈಮೆನ್ಷನ್ ವರ್ಲ್ಡ್ ವಿಚ್ ಆರ್ ಮೆಟೀರಿಯಲ್ ಆ್ಯಂಡ್ ಚೇಂಜಿಂಗ್. ಅಂದರೆ ಇದರಲ್ಲಿ ವಸ್ತುಗಳು ಅಂತೆಲ್ಲ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಇದಕ್ಕೆ ಉಲ್ಟಾ ಏನಿರುತ್ತೋ ಆ ಲೋಕ ಅದು. ಅಂದರೆ ಒಂದು ವಸ್ತು ಇದೆ ಅಂತಲ್ಲ, ಅದಕ್ಕೆ ಕಾಲ ಇದೆ ಅಂತಲ್ಲ, ಯಾವುದು ಡೈಮೆನ್ಷನ್ ಇಲ್ಲ ಅಂಥದನ್ನು ನೀವು ಅಂದ್ಕೋಬೇಕು. ಸೊ ಅದಕ್ಕೆ ಹೇಳ್ತಾರೆ ಮೈಕಲ್ ನ್ಯೂಟನ್ನು. ಮತ್ತು ನೆನ್ನೆ, ನಾಳೆ, ಫ್ಯೂಚರು, ಪ್ರೆಸೆಂಟು ಹ್ಯಾವ್ ಎನಿ ರಿಲೆವೆನ್ಸ್ ಫಾರ್ ಸೋಲ್ಸ್ ಲಿವಿಂಗ್ ಇನ್ ದ ಸ್ಪಿರಿಟ್ ಆಫ್ ದ ವರ್ಲ್ಡ್? ಹಂಗಾದ್ರೆ ನೆನ್ನೆ, ನಾಳೆ, ಮುಂದೆ ಇಂಥದಕ್ಕೇನು ಸಂಬಂಧ ಇಲ್ವಾ ಆ ಲೋಕದಲ್ಲಿ ಅಂತ ಕೇಳ್ತಾರೆ. ಓನ್ಲಿ ಆ್ಯಸ್ ಅ ಮೀನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಕ್ಸೆಷನ್ ಇನ್ ಫಿಸಿಕಲ್ ಫಾರ್ಮ್. ಇವೆಲ್ಲ ಇರೋದು ಈ ಫಿಸಿಕಲ್ ವರ್ಲ್ಡನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ನೆಕ್ಸ್ಟ್ ಜನ್ಮ ಅಂತೆಲ್ಲ ಹೇಳ್ತೀವಲ್ಲ ಅದಕ್ಕೆ ಮಾತ್ರ ಅದು ರಿಲೇಟೆಡ್. ಸೊ ಅಲ್ಲಿ ಏನು ಕಾಲ ಏನೂ ಇಲ್ಲ ಅಂತ. ಲಿವಿಂಗ್ ಹಿಯರ್ ದೇರ್ ಈಸ್ ಅ ಚೇಂಜ್ಲೆಸ್ನೆಸ್. ಈ ಸ್ಪಿರಿಟ್ ವರ್ಲ್ಡಲ್ಲಿ ಚೇಂಜೇ ಇಲ್ಲ. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ, ಯಾರಾದರೂ ವಯಸ್ಸಾಗಿದ್ರೆ ಹಂಗೇ ಇರ್ತಾರೆ ಆ ಲೋಕದಲ್ಲಿ, ಏನು ಕಾಲನೇ ಚೇಂಜ್ ಆಗಲ್ಲ, ಅವ್ರ ವಯಸ್ಸು ಆಗಲ್ಲ ಅನಿಸುತ್ತೆ. ಹೆಂಗೆ ಇದ್ರೆ ಹಾಗೇ ಇರ್ತಾರೆ. ಮೇ ಬಿ ಆ ಥರ ಇರ್ಬೋದು. ಫಾರ್ ದೋಸ್ ಆಸ್ ನಾಟ್ ಕ್ರಾಸಿಂಗ್ ಥ್ರೆಶೋಲ್ಡ್ಸ್ ಇನ್ ಟು ಅ ಯೂನಿವರ್ಸ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಟೈಮ್. ಕೆಲವು ಕಡೆ ನಾವು ಕೇಳಿದ್ದೀವಿ, ಕೆಲವು ಜಾಗಗಳಿಗೆ ಹೋದರೆ ಅವ್ರಿಗೆ ವಯಸ್ಸಾಗಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವು ಜಾಗಗಳಿಗೆ ಹೋದರೆ ಬೇಗ ವಯಸ್ಸಾಗೋಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಈ ಥರ ಡಿಫ್ರೆನ್ಸಸ್ ಇದೆ. ಅಲ್ಲಿ ಡೈಮೆನ್ಷನ್ಸು ಬೇರೆ ಇರುತ್ತೆ. ವೆದರ್ ಕಂಡೀಷನ್ಸ್ ಕೆಲವು ಝೋನ್ಸ್ ಇದೆ ಅಂತ ಹೇಳ್ತಾರೆ. ಹಾಂ ಸರ್, ಇದು ನಮ್ಮದು ಆಸ್ಟ್ರಲ್ ಪ್ಲೇನು ಆ ಥರ ಹೇಳ್ತಾರಲ್ಲ, ಅದು ಇದು. ಸೊ ಇಲ್ಲಿ ಬೇರೆ, ಬಟ್ ಅದು ಸ್ಪಿರಿಟ್ ವರ್ಲ್ಡ್. ಅಲ್ಲಿ ಸ್ಪಿರಿಟ್ ವರ್ಲ್ಡಲ್ಲಿ ಏನೂ ಇರಲ್ಲ, ಬಾಡಿನೂ ಇರಲ್ಲ, ಹೇಳೋಕ್ಕೂ ಆಗಲ್ವಲ್ಲ. ಆ ಥರ. ಸೊ ಡೂ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹ್ಯಾವ್ ಎನ್, ಇದನ್ನು ಕೇಳ್ತಾರೆ. ಓಕೆ, ಇದಾಯಿತು. ಲಿವಿಂಗ್ ಹಿಯರ್ ದೇರ್ ಇಸ್ ಚೇಂಜಸ್ ಫಾರ್ ದೋಸ್ ಅಸ್ ನಾಟ್ ಕ್ರಾಸಿಂಗ್ ಥ್ರೆಶೋಲ್ಡ್ಸ್ ಇನ್ ಟು ಯೂನಿವರ್ಸ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಟೈಮ್. ನಾನು ಹೇಳಿದ್ನಲ್ಲ, ಅಲ್ಲೊಂದು ಲಿಮಿಟ್ ಬಾಕಲ್ ಥರ ಇರುತ್ತೆ, ಅಲ್ಲಿ ಹೋಗೋವರೆಗೂ ಏನು ಚೇಂಜ್ಲೆಸ್ನೆಸ್, ಆಮೇಲೆ ಚೇಂಜ್ ಇರುತ್ತೆ ಲಿಮಿಟ್. ಇಲ್ಲಿ ನಾನು ಅದಕ್ಕೆ ನೆಕ್ಸ್ಟ್ ಚಾಪ್ಟರಲ್ಲಿ ಲೈಫ್ ಸೆಲೆಕ್ಷನಲ್ಲಿ ಆ ಮೇಜರ್ ಈ ಥ್ರೆಶೋಲ್ಡ್ ಅನ್ನೋದಿದೆಯಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ನೆಕ್ಸ್ಟ್ ಚಾಪ್ಟರಲ್ಲಿ ಎಕ್ಸಾಂಪಲ್ಸ್ ಜೊತೆ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮೇ ಬಿ ನಿಮ್ಗೆ ಒಂದು ಎಕ್ಸಾಂಪಲ್ ಸಿಗ್ಬೋದು ಲೈಫ್ ಸೆಲೆಕ್ಷನ್ಸಲ್ಲಿ. ಆಮೇಲೆ ಹೇಳ್ತಾರೆ ಮೈಕಲ್ ನ್ಯೂಟನ್, ಯು ಸ್ಪೀಕ್ ಆಫ್ ಯೂನಿವರ್ಸ್ ಇನ್ ದ ಪ್ಲೂರಲ್. ನೋಡಿ, ನೀವು ಕೇಳಿದ್ರಲ್ಲ ಪ್ರಪಂಚಗಳು ಅಂತ ಹೇಳ್ತಿದ್ಯಾ ಅಂತ, ಅದನ್ನೇ ನೀನೇನು ಗಳು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆರ್ ದೀಸ್ ಅದರ್ ಫಿಸಿಕಲ್ ಯೂನಿವರ್ಸ್ ಬಿಸೈಡ್ಸ್ ದ ಒನ್ ವಿಚ್ ಕಂಟೈನ್ ಅರ್ತ್? ಈ ಭೂಮಿ ಇರೋ ಪ್ರಪಂಚಕ್ಕಿಂತ ಮೇಲೆ ಇನ್ನೊಂದು ಇದೆಯಾ ಅಂತ ಕೇಳ್ತಿದ್ದಾರೆ. ದೇರ್ ಆರ್, ಇದೆ. ಡಿಫರಿಂಗ್ ರಿಯಾಲಿಟೀಸ್ ಟು ಸೂಟ್ ದ ಸೋರ್ಸ್. ಅಂದರೆ ಸೋರ್ಸ್ಗೆ ಏನು ಚೇಂಜ್ ಇಲ್ಲ, ಬಟ್ ಅದನ್ನು ಡಿಫ್ರೆನ್ಸ್ ಆಗಿ ಯೂನಿವರ್ಸ್ ಇದೆ. ಇದೊಂದು ಯೂನಿವರ್ಸು ಈ ಥರ ಇದೆ, ಇನ್ನೊಂದು ಯೂನಿವರ್ಸ್ ಇನ್ನೊಂದು ಥರ ಇದೆ. ಕನ್ನಡದಲ್ಲಿ ಬ್ರಹ್ಮಾಂಡ ಅಂತಾರೆ. ಬ್ರಹ್ಮಾಂಡಗಳು ಬೇರೆ ಬ್ರಹ್ಮಾಂಡಗಳಿದೆ. ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಅಂದ್ರೆ ಎಷ್ಟೋ ಕೋಟಿ ಬ್ರಹ್ಮಾಂಡಗಳೇ ಎಷ್ಟೋ ಇದೆ. ಕರೆಕ್ಟ್. ಓಕೆ ಅಲ್ಲ, ನನಗೆ ಆ ವರ್ಡ್ ಗೊತ್ತಿಲ್ಲ. ಬ್ರಹ್ಮಾಂಡ, ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಅಲ್ವಾ? ಕೋಟಿ ಬ್ರಹ್ಮಾಂಡ, ಬ್ರಹ್ಮಾಂಡಗಳೇ ಎಷ್ಟೋ ಇದೆ, ಇದು ಒಂದೇ ಅಲ್ಲ, ಎಷ್ಟೋ ಇದೆ. ನೋಡಿ, ಹಂಗಂದ್ರೆ ಸಂಸ್ಕೃತದಲ್ಲ ಆಲ್ರೆಡಿ ಹೇಳಿದ್ದಾರೆ. ಮೈಕಲ್ ನ್ಯೂಟನ್ ಅವರು ಪ್ರೂಫ್ ಕೊಡ್ತಿದ್ದಾರೆ. ಓಕೆ,
Are you, there are differing realities to souls. Are you saying souls can enter various rooms of different physical realities from spiritual doorways? ಅಂದರೆ ಈ ಆತ್ಮ ಲೋಕದಲ್ಲಿ ಇಂದ ಎಷ್ಟೊಂದು ಡೋರ್ ಇದೆ ಅಂತ ಹೇಳಿದ್ರಲ್ಲ, ಸೊ ಯಾವ ಥ್ರೆಶೋಲ್ಡ್ ಬೇಕೋ ಹಂಗೆ ಹೋಗ್ಬೋದಾ ಅಂತ ಕೇಳಿದ್ರೆ ಎಸ್, ದೇ ಕ್ಯಾನ್ ಆ್ಯಂಡ್ ಡೂ. ಅವ್ರು ಮಾಡ್ಬೋದು, ಮಾಡ್ತಾರೆ. ಬ್ರಹ್ಮಾಂಡ ಅಂದ್ರೂ ಒಂದೇ ವರ್ಲ್ಡ್ ಅಲ್ಲ, ಒಂದೇ ಬ್ರಹ್ಮಾಂಡಗಳು ಬ್ರಹ್ಮಾಂಡ ನಾಯಕ ಅಂತ ಅನೇಕ ಕೋಟಿ ಅನೇಕ ಕೋಟಿ ಬ್ರಹ್ಮಾಂಡ ಕೋಟಿ ಅಖಿಲಾಂಡ ಕೋಟಿ ಅಂದ್ರೂ ಅನೇಕ ಬರೋದು ಹೇಳೋದು ಅಖಿಲಾನೇ. ಅಂದ್ರೆ ಅಖಿಲ ಅಂದ್ರೆ ಸಿಂಗಲ್ ಅಲ್ವಾ? ಅಖಿಲ ಅಂದ್ರೆ ಜಾಸ್ತಿ. ಅದೇನೋ ಅಖಿಲ ಒಂದೇ, ಅನೇಕ ಅನೇಕ ಅಂದ್ರೆ ಒಂದೇ, ಅಖಿಲ ಅಂದ್ರೆ ಒಂದೇ. ಸಿಂಗಲ್ ಅಂದ್ರೆ ಉಂಟೆ. ಅಖಿಲಾಂಡ ಅಂದ್ರೆ ಏಕ ಅಖಿಲ ಬೇರೆ. ಏಕ ನಾಯಕ ಏಕ ಬ್ರಹ್ಮಾಂಡ ಅಂದಿಲ್ಲ, ಅನೇಕ ಅಲೆ ಏನದು ಅಖಿಲ ಅಖಿಲಾಂಡ. ಅಖಿಲಾಂಡ ಅಂದ್ರೆ ಜಾಸ್ತಿ ಇದೆ ಅಂತ. ಏಕ ಅಲ್ಲ, ಅಖಿಲಾಂಡ. ಇದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ನಮ್ಗೆ ಕಾಣೋ ಬ್ರಹ್ಮಾಂಡ. ಕಾಣೇ ಇರೋ ಬ್ರಹ್ಮಾಂಡಗಳು ಅದು ಎಷ್ಟೊಂದಿದೆ, ಅದು ಅವರವರ ಶಕ್ತಿಗೆ ಎಕ್ಸಾಕ್ಟ್ಲಿ. ಅದಕ್ಕೆ ಇದು ಪ್ರೂಫ್ ಆಗ್ಬೋದು ಅಂತ ತಗೋಬೋದು. ಇವ್ರು ಮೈಕಲ್ ನ್ಯೂಟನ್ ಅವರು ಹಿಂದೂಗಳಲ್ಲ, ಅವ್ರಿಗೇನು ನಮ್ಮ ಸಂಸ್ಕೃತಿ ಗೊತ್ತಿಲ್ಲ, ಬಟ್ ಬಂದಿರೋ ಆತ್ಮಗಳ ಬಗ್ಗೆ ಮಾತಾಡಿ ಅವ್ರಿಗೆ ಅರ್ಥ ಆಗಿದೆ. ಸೊ ಇದೇನಾದರೂ ಪ್ರಶ್ನೆ ಇದ್ದರೆ ಹೇಳಿ, ಟೈಮ್ ಆಗಿದೆ. ಬಟ್ ನಾನು ಕಂಟಿನ್ಯೂ ಲಾಸ್ಟ್ ಅವ್ರದ್ದು ಸೆಷನ್ ಕನ್ಕ್ಲೂಡ್ ಆಗುತ್ತೆ. ಅವ್ರದ್ದು ಇನ್ನೂ ಆ್ಯಕ್ಚುಲಿ ಇವತ್ತು ಮುಗಿಯುತ್ತೆ ಅಂದ್ಕೊಂಡೆ, ಆಗಲಿಲ್ಲ. ಅವ್ರದ್ದು ಇನ್ನೂ ಸೆಷನ್ ಕಂಟಿನ್ಯೂ ಆಗಿದೆ, ಅವ್ರು ಲಾಸ್ಟ್ ಕನ್ಕ್ಲೂಡ್ ಮಾಡ್ತಾರೆ, ಅದಿದೆ. ಅದು ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಓಕೆ, ಸೊ ಇವತ್ತು ಒಂದು ಸತಿ ಓಂಕಾರ ಹೇಳಿ ಕ್ಲಾಸ್ ಮುಗಿಸೋಣ.